ನಾನು ನನ್ನ ಮಕ್ಕಳೊಂದಿಗೆ ಅನಾಥಾಶ್ರಮಕ್ಕೆ ದೇಣಿಗೆ ನೀಡಲು ಹೋಗಿದ್ದೆ. ಅಲ್ಲಿ 6 ವರ್ಷದ ಪುಟ್ಟ ಹುಡುಗಿಯೊಬ್ಬಳು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು. ಅವಳು ನನ್ನನ್ನು ನೋಡಿದ ತಕ್ಷಣ ಓಡಿಬಂದು ನನ್ನ ಸೀರೆಯ ಸೆರಗನ್ನು ಹಿಡಿದು, ಅಮ್ಮ, ನೀನು ನನ್ನನ್ನು ಕರೆದುಕೊಂಡು ಹೋಗಲು ಬಂದೆಯಾ ಎಂದು ಕೇಳಿದಳು. ಅನಾಥಾಶ್ರಮದ ಇನ್ಚಾರ್ಜ್ ಹೇಳಿದ ಪ್ರಕಾರ ಆ ಮಗು ಇಲ್ಲಿಗೆ ಬಂದಾಗಿನಿಂದ ಕೇವಲ ನನ್ನ ಹೆಸರನ್ನೇ ಜಪಿಸುತ್ತಿದೆಯಂತೆ. ನಾನು ಆ ಮಗುವಿನ ಕೊರಳಲ್ಲಿದ್ದ ಲಾಕೆಟ್ ಅನ್ನು ತೆರೆದು ನೋಡಿದಾಗ ನನ್ನ ಪಾದಗಳ ಕೆಳಗಿನ ಭೂಮಿ ಕುಸಿದಂತಾಯಿತು, ಏಕೆಂದರೆ ನನ್ನ ಹೃದಯವು ಯಾವುದೋ ಅನಾಮಧೇಯ ಭಯ ಮತ್ತು ಅಂತಹ ಬೆಚೈನಿಯ ಅಸಮಾಧಾನದ ಹಿಡಿತದಲ್ಲಿತ್ತು. ಅದರ ಕಾರಣ ನನಗೆ ಅರ್ಥವಾಗುತ್ತಿರಲಿಲ್ಲ. ಯಾವುದೋ ಒಂದು ವಿಚಿತ್ರ ಮತ್ತು ಭಯಾನಕ ಘಟನೆ ಸಂಭವಿಸಲಿದೆ ಎಂಬಂತೆ ಭಾಸವಾಗುತ್ತಿತ್ತು. ನಿಜ ಹೇಳಬೇಕೆಂದರೆ ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿತ್ತು. ನಾನು ಒಂದು ಸಂತೋಷದಾಯಕ ಮತ್ತು ಶಾಂತಿಯುತ ಜೀವನವನ್ನು ನಡೆಸುತ್ತಿದ್ದೆ. ನನ್ನದೊಂದು ಸುಂದರವಾದ ಸಂಸಾರ ಮತ್ತು ದೇವರು ನನಗೆ ಒಬ್ಬ ಮುದ್ದಾದ ಆರೋಗ್ಯವಂತ ಗಂಡು ಮಗನನ್ನು ನೀಡಿದ್ದಾನೆ. ಅವನಿಗೆ ಈಗ 6 ವರ್ಷ ವಯಸ್ಸು ಮತ್ತು ಅವನೇ ನನ್ನ ಬದುಕಿನ ಏಕೈಕ ಆಧಾರ. ಆದರೆ ಅಂದು ಏಕೋ ಏನೋ ಅವನನ್ನು ಮನೆಯ ಸುರಕ್ಷಿತ 4 ಗೋಡೆಗಳಿಂದ ಹೊರಗೆ ಕರೆತಂದು ತಂದೆ ತಾಯಿಯ ಪ್ರೀತಿಯ ನೆರಳಿಲ್ಲದ ಆ ಮಕ್ಕಳ ಬಳಿಗೆ ಹೋಗಬೇಕು ಎಂದು ನನ್ನ ಮನಸ್ಸು ಬಯಸಿತು. ಈ ಆಲೋಚನೆ ನನ್ನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಬಂದಿತ್ತು. ಯಾವುದೋ ಒಂದು ವಿಶೇಷ ಉದ್ದೇಶಕ್ಕಾಗಿ ದೇವರು ನನ್ನನ್ನು ಅಲ್ಲಿಗೆ ಕರೆಯುತ್ತಿದ್ದಾರೆ ಎಂದೆನಿಸಿತು. ಕೂಡಲೇ ನಾನು ನನ್ನ ಮಗನಿಗೆ ಬೆಚ್ಚಗಿನ ಬಟ್ಟೆಗಳನ್ನು ಹಾಕಿ ಸಿದ್ಧಪಡಿಸಿದೆ ಮತ್ತು ಕೆಲವು ಸಿಹಿತಿಂಡಿಗಳು, ಆಟಿಕೆಗಳು ಹಾಗೂ ತಿನ್ನುವ ಇತರ ವಸ್ತುಗಳನ್ನು ಗಾಡಿಯಲ್ಲಿ ಇರಿಸಿಕೊಂಡು ನಗರದಿಂದ ಬಹಳ ದೂರದಲ್ಲಿರುವ ಒಂದು ದೊಡ್ಡ ಅನಾಥಾಶ್ರಮದ ಕಡೆಗೆ ಹೊರಟೆವು. ಆ ಕಟ್ಟಡವು ನಗರದ ಗದ್ದಲ ಮತ್ತು ಸಂಚಾರದಿಂದ ಮೈಲುಗಳಷ್ಟು ದೂರದಲ್ಲಿ ಒಂದು ನಿರ್ಜನ ಮತ್ತು ಪಾಳುಬಿದ್ದ ಪ್ರದೇಶದಲ್ಲಿ ನಿರ್ಮಿತವಾಗಿತ್ತು. ಅಲ್ಲಿ ಸುತ್ತಲೂ ಸ್ಮಶಾನ ಮೌನ ಆವರಿಸಿತ್ತು. ದಾರಿಯುದ್ದಕ್ಕೂ ನಿರ್ಜನತೆ ಹೆಚ್ಚಾಗುತ್ತಿತ್ತು ಮತ್ತು ರಸ್ತೆಯ ಎರಡೂ ಬದಿಯಲ್ಲಿದ್ದ ಎತ್ತರದ ಮರಗಳು ನೆರಳನ್ನು ಚಾಚಿದ್ದವು. ಗಾಡಿಯ ಪ್ರಯಾಣವು ದೀರ್ಘವಾಗಿತ್ತು ಮತ್ತು ಆಯಾಸ ತರುತ್ತಿತ್ತು. ಆ ಸಮಯದಲ್ಲಿ ನನ್ನ ಮಗ ಕಿಟಕಿಯ ಹೊರಗಿನ ದೃಶ್ಯಗಳನ್ನು ನೋಡಿ ತುಂಬಾ ಸಂತೋಷಪಡುತ್ತಿದ್ದನು. ಕೆಲವೊಮ್ಮೆ ಅವನು ಮೋಡಗಳ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದ್ದನು, ಮತ್ತೆ ಕೆಲವೊಮ್ಮೆ ಮರಗಳ ಮೇಲೆ ಕುಳಿತಿರುವ ಪಕ್ಷಿಗಳನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದ್ದನು. ಆದರೆ ನನ್ನ ಕಣ್ಣುಗಳು ಪದೇ ಪದೇ ಶೂನ್ಯದಲ್ಲಿ ಅಲೆದಾಡುತ್ತಿದ್ದವು. ಯಾವುದೋ ವಿಚಿತ್ರ ವಸ್ತು ನನ್ನನ್ನು ತನ್ನತ್ತ ಸೆಳೆಯುತ್ತಿರುವಂತೆ ಭಾಸವಾಗುತ್ತಿತ್ತು ಮತ್ತು ನನ್ನ ಹೃದಯವು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಮ್ಮ ಗಾಡಿಯು ಅನಾಥಾಶ್ರಮದ ದೊಡ್ಡ ತುಕ್ಕು ಹಿಡಿದ ಗೇಟಿನ ಮುಂದೆ ನಿಂತಾಗ ಒಂದು ವಿಚಿತ್ರವಾದ ತಣ್ಣನೆಯ ಅಲೆ ನನ್ನ ದೇಹದಲ್ಲಿ ಹರಿಯಿತು ಮತ್ತು ನನಗೆ ಮೈನಡುಕ ಉಂಟಾಯಿತು. ಗೇಟ್ ಕಾವಲುಗಾರನು ಭಾರೀ ಧ್ವನಿಯೊಂದಿಗೆ ಬಾಗಿಲು ತೆರೆದನು ಮತ್ತು ನಾವು ಒಳಗೆ ಹೋದೆವು. ಕಟ್ಟಡದ ಗೋಡೆಗಳು ಶಿಥಿಲಗೊಂಡಿದ್ದವು ಮತ್ತು ಅವುಗಳ ಮೇಲಿದ್ದ ಕಪ್ಪು ಮಸಿ ಹಾಗೂ ಅಲ್ಲಲ್ಲಿ ಕಿತ್ತು ಹೋಗಿದ್ದ ಬಣ್ಣವು ಆ ಸ್ಥಳದ ನಿರ್ಜನತೆ ಮತ್ತು ಉದಾಸೀನತೆಯ ಕಥೆಯನ್ನು ಹೇಳುತ್ತಿದ್ದವು. ಗಾಳಿಯಲ್ಲಿ ತೇವಾಂಶ ಮತ್ತು ಒಂದು ವಿಚಿತ್ರವಾದ ವಾಸನೆ ಇತ್ತು. ಇದು ಹೆಚ್ಚಾಗಿ ಹಳೆಯ ಕಟ್ಟಡಗಳ ಲಕ್ಷಣವಾಗಿರುತ್ತದೆ. ನಾನು ನನ್ನ ಮಗನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಎಲ್ಲಿ ಅವನು ಕಳೆದು ಹೋಗುತ್ತಾನೋ ಎಂಬ ಭಯ ನನಗಾದಂತಾಯಿತು. ನಾವು ಒಳಗಿನ ದೊಡ್ಡ ಹಾಲ್ನ ಕಡೆಗೆ ಹೋದೆವು. ಅಲ್ಲಿ ಅನಾಥಾಶ್ರಮದ ಕೇರ್ಟೇಕರ್ ಮಹಿಳೆ ನಮಗಾಗಿ ಕಾಯುತ್ತಿದ್ದರು. ಅವರು ಒಬ್ಬ ಮಧ್ಯವಯಸ್ಕ ಮಹಿಳೆಯಾಗಿದ್ದರು. ಅವರು ನಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದರು. ಆದರೆ ಅವರ ಕಣ್ಣುಗಳಲ್ಲೂ ಆ ಜಾಗದ ವಿಷಾದವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ನಮ್ಮನ್ನು ಮಕ್ಕಳ ಕೋಣೆಯ ಕಡೆಗೆ ಕರೆದುಕೊಂಡು ಹೋದರು. ಅಲ್ಲಿ ಬಹಳಷ್ಟು ಮಕ್ಕಳಿದ್ದರು. ಅವರು ಬೇರೆ ಬೇರೆ ಆಟಗಳಲ್ಲಿ ನಿರತರಾಗಿದ್ದರು. ಆದರೆ ಅವರ ಮುಖದಲ್ಲಿ ಸಾಮಾನ್ಯ ಮಕ್ಕಳ ಮುಖದಲ್ಲಿರುವ ಆ ಮುಗ್ಧ ಸಂತೋಷ ಇರಲಿಲ್ಲ. ನನ್ನ ಮಗ ತನ್ನದೇ ವಯಸ್ಸಿನ ಅಷ್ಟು ಮಕ್ಕಳನ್ನು ಕಂಡಾಗ ಸಂತೋಷದಿಂದ ಅವರೊಂದಿಗೆ ಬೆರೆತು ಹೋದನು ಮತ್ತು ನಾನು ಆ ಮಕ್ಕಳಿಗಾಗಿ ತಂದಿದ್ದ ಉಡುಗೊರೆಗಳನ್ನು ಹಂಚಲು ಪ್ರಾರಂಭಿಸಿದನು. ಪ್ರತಿಯೊಂದು ಮಗುವಿನ ಕಣ್ಣಲ್ಲೂ ಒಂದು ಭರವಸೆ ಇತ್ತು ಮತ್ತು ಅವರೆಲ್ಲರೂ ನನ್ನನ್ನು ಯಾವುದೋ ದೇವದೂತೆಯಂತೆ ಅಥವಾ ಬಹುಶಃ ಅವರ ಕಳೆದುಹೋದ ತಾಯಿ ಬಂದಿದ್ದಾಳೆ ಎಂಬಂತೆ ನೋಡುತ್ತಿದ್ದರು. ಆದರೆ ನನ್ನ ಕಣ್ಣುಗಳು ಏಕೋ ಏನೋ ಬೇರೊಬ್ಬರನ್ನು ಹುಡುಕುತ್ತಿದ್ದವು. ನಾನು ಚಡಪಡಿಕೆಯಿಂದ ಇತ್ತ ನೋಡುತ್ತಿದ್ದೆ. ನಾನು ಎಲ್ಲಾ ಮಕ್ಕಳ ತಲೆಯನ್ನು ಸವರಿದೆ, ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿದೆ. ಆದರೆ ಮನಸ್ಸಿನ ಆತಂಕ ಕಡಿಮೆಯಾಗುವ ಬದಲು ಇನ್ನೂ ಹೆಚ್ಚಾಗುತ್ತಲೇ ಇತ್ತು. ಅಷ್ಟರಲ್ಲೇ ನನ್ನ ಕಣ್ಣುಕೋಣೆಯ ಕೊನೆಯಲ್ಲಿರುವ ಮತ್ತು ಸ್ವಲ್ಪ ಕತ್ತಲೆಯಿಂದ ಕೂಡಿದ ಮೂಲೆಯ ಮೇಲೆ ಬಿತ್ತು. ಅಲ್ಲಿ ನೆಲದ ಮೇಲೆ ಒಬ್ಬ ಪುಟ್ಟ ಹುಡುಗಿ ಮಂಡಿಗಳ ನಡುವೆ ತಲೆ ಇಟ್ಟುಕೊಂಡು ಒಂಟಿಯಾಗಿ ಕುಳಿತಿದ್ದಳು. ಅವಳ ಸುತ್ತಮುತ್ತಲಿನ ವಾತಾವರಣವು ಕೋಣೆಯ ಉಳಿದ ಭಾಗಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅಲ್ಲಿಗೆ ಯಾವುದೇ ಸಂತೋಷ ಬರಲು ಸಾಧ್ಯವೇ ಇಲ್ಲ ಎಂಬಂತೆ ತೋರುತ್ತಿತ್ತು. ಆ ಮಗುವಿನ ಮೈಮೇಲಿದ್ದ ಬಟ್ಟೆಗಳು ತುಂಬಾ ಹಳೆಯವು ಮತ್ತು ಕೊಳೆಯಾಗಿದ್ದವು. ಅವು ಅವಳ ದೇಹದ ಅಳತೆಗಿಂತ ಸ್ವಲ್ಪ ದೊಡ್ಡದಾಗಿದ್ದವು. ಅವಳ ಕೂದಲುಗಳು ವಿಸ್ತಾರವಾಗಿ ಹರಡಿಕೊಂಡಿದ್ದು ಅವಳ ಮುಖವನ್ನು ಪೂರ್ಣವಾಗಿ ಮರೆಮಾಡಿದ್ದವು.
ಯಾವುದೋ ಅಜ್ಞಾತ ಶಕ್ತಿ ನನ್ನನ್ನು ಅವಳ ಕಡೆಗೆ ಎಳೆಯುತ್ತಿದೆ ಎಂದು ನನಗೆ ಅನ್ನಿಸಿತು. ನನ್ನ ಹೆಜ್ಜೆಗಳ ಮೇಲೆ ನನಗೆ ನಿಯಂತ್ರಣವಿಲ್ಲದಂತಾಯಿತು ಮತ್ತು ನಾನು ಅವಳ ಕಡೆಗೆ ಸಾಗಿದೆ. ನನ್ನ ಹೃದಯ ಬಡಿತ ತೀವ್ರಗೊಳ್ಳುತ್ತಿತ್ತು. ಯಾರೋ ಸುತ್ತಿಗೆಯಿಂದ ನನ್ನ ಎದೆಗೆ ಹೊಡೆಯುತ್ತಿರುವಂತೆ ಮತ್ತು ಗಂಟಲಿನಲ್ಲಿ ಯಾವುದೋ ಮುಳ್ಳಿನ ಹಗ್ಗ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗುತ್ತಿತ್ತು. ನಾನು ಅವಳ ಹತ್ತಿರ ಹೋದಾಗ ಅವಳು ಅಳುತ್ತಿರುವ ಮಿರುದನಿ ನನಗೆ ಕೇಳಿಸಿತು. ನನ್ನ ಕಣ್ಣುಗಳು ತಾವಾಗಿಯೇ ತೇವಗೊಂಡವು. ನಾನು ಧೈರ್ಯ ಮಾಡಿ ಅವಳನ್ನು ಹತ್ತಿರ ಕರೆದು ಕೇಳಿದೆ, ಮಗು, ನೀನು ಇಲ್ಲಿ ಯಾಕೆ ಒಂಟಿಯಾಗಿ ಕುಳಿತಿದ್ದೀಯಾ? ಯಾಕೆ ಅಳುತ್ತಿದ್ದೀಯಾ? ನನ್ನ ಧ್ವನಿ ಕೇಳಿ ಅವಳು ನಿಧಾನವಾಗಿ ತಲೆ ಎತ್ತಿದಳು. ನಮ್ಮ ಕಣ್ಣುಗಳು ಒಂದಾದಾಗ ಇಡೀ ಪ್ರಪಂಚವೇ ಅಲ್ಲಿಗೆ ನಿಂತುಹೋದಂತೆ ನನಗನ್ನಿಸಿತು. ಅವಳಿಗೆ ದೊಡ್ಡದಾದ ಕಪ್ಪು ಮತ್ತು ಆಳವಾದ ಕಣ್ಣುಗಳಿದ್ದವು. ಆ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಗುರುತಿಸುವಿಕೆಯ ಒಂದು ಬಿರುಗಾಳಿಯೇ ಇತ್ತು. ಅದು ನನ್ನನ್ನು ಪೂರ್ತಿಯಾಗಿ ನಡುಗಿಸಿಬಿಟ್ಟಿತು. ಅವಳ ಮುಖ ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಆದರೆ ಅವಳ ಮುಖದ ಲಕ್ಷಣಗಳು ಹೇಗಿದ್ದವೆಂದರೆ ಅವಳು ನನಗೆ ತುಂಬಾ ಆತ್ಮೀಯಳಾದವಳು ಎಂದು ಅನ್ನಿಸಿತು. ನಾನು ಅವಳನ್ನು ಯುಗಯುಗಾಂತರಗಳಿಂದ ಬಲ್ಲೆನೇನೋ ಎಂಬ ಭಾವನೆ ಮೂಡಿತು. ಅವಳು ಕ್ಷಣಕಾಲ ರೆಪ್ಪೆ ಮುಚ್ಚದೆ ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ನಾನು ನಿಜವಾಗಿಯೂ ಇಲ್ಲಿ ಬಂದಿದ್ದೇನೆಯೇ ಅಥವಾ ಅವಳು ಯಾವುದಾದರೂ ಕನಸು ಕಾಣುತ್ತಿದ್ದಾಳೆಯೇ ಎಂದು ಅವಳಿಗೆ ತನ್ನ ಕಣ್ಣುಗಳ ಮೇಲೆ ನಂಬಿಕೆ ಬರಲಿಲ್ಲವೇನೋ ಎಂಬಂತಿತ್ತು. ನಂತರ ಹಠಾತ್ತಾಗಿ ಅವಳು ಮಿಂಚಿನ ವೇಗದಲ್ಲಿ ತನ್ನ ಜಾಗದಿಂದ ಎದ್ದು ಓಡಿಬಂದು ನನ್ನನ್ನು ಅಪ್ಪಿಕೊಂಡಳು. ಅವಳ ಈ ವರ್ತನೆ ನನ್ನ ಊಹೆಗೂ ನಿಲುಕದಂತಿತ್ತು. ನನಗೂ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅಷ್ಟರಲ್ಲೇ ಅವಳು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಳು. ಅವಳ ಪುಟ್ಟ ಮತ್ತು ದುರ್ಬಲವಾದ ಕೈಗಳು ನನ್ನ ಬಟ್ಟೆಯನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವೆಂದರೆ ಒಂದು ವೇಳೆ ಕೈ ಬಿಟ್ಟರೆ ನಾನು ಎಲ್ಲೋ ಕಳೆದು ಹೋಗುತ್ತೇನೆ ಮತ್ತು ಅವಳು ಮತ್ತೆ ಒಂಟಿಯಾಗುತ್ತಾಳೆ ಎಂಬ ಭಯ ಅವಳಲ್ಲಿದ್ದ ಹಾಗಿತ್ತು. ಅವಳು ಅಳುತ್ತಾ ಮತ್ತು ಬಿಕ್ಕಳಿಸುತ್ತಾ ನನ್ನನ್ನು ಕೇಳಿದಳು, ಮಮ್ಮಿ, ನೀವು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿರಾ? ನಾನು ಎಷ್ಟೋ ದಿನಗಳಿಂದ ನಿಮಗಾಗಿ ಕಾಯುತ್ತಿದ್ದೆ. ನೀವು ಬರಲಿ ಎಂದು ನಾನು ಪ್ರತಿದಿನ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಅವಳ ಬಾಯಿಂದ ಮಮ್ಮಿ ಎಂಬ ಪದವನ್ನು ಕೇಳಿದ ತಕ್ಷಣ ನನ್ನ ಪಾದಗಳ ಕೆಳಗಿನ ಭೂಮಿ ಜಾರಿದಂತಾಯಿತು ಮತ್ತು ಕಿವಿಗಳಲ್ಲಿ ಶೂನ್ಯವು ಪ್ರತಿಧ್ವನಿಸಲು ಪ್ರಾರಂಭಿಸಿತು. ಅವಳು ಆ ಪದವನ್ನು ಎಷ್ಟು ನಂಬಿಕೆ ಮತ್ತು ಹಂಬಲದಿಂದ ಹೇಳಿದ್ದಳೆಂದರೆ ಒಂದು ಕ್ಷಣ ಅವಳು ನಿಜವಾಗಿಯೂ ನನ್ನ ಮಗುವೇ ಇರಬಹುದೇ ಎಂದು ನನಗೆ ಅನಿಸಿಬಿಟ್ಟಿತು. ಆದರೆ ನನ್ನ ಮಗ ಅಲ್ಲೇ ಇತರ ಮಕ್ಕಳೊಂದಿಗೆ ಆಟವಾಡುತ್ತಿದ್ದನು ಮತ್ತು ಡಾಕ್ಟರ್ ಹೇಳಿದ ಪ್ರಕಾರ ನನ್ನ ಮಗಳು ಹುಟ್ಟಿದ ತಕ್ಷಣವೇ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಳು. ಆ ಮಗುವನ್ನು ಮಣ್ಣು ಮಾಡುವುದನ್ನು ನಾನೇ ಕಣ್ಣಾರೆ ಕಂಡಿದ್ದೆ. ಹಾಗಾದರೆ ಈ ಮಗು ಯಾರು? ಮತ್ತು ನನ್ನನ್ನು ಮಮ್ಮಿ ಎಂದು ಯಾಕೆ ಕರೆಯುತ್ತಿದ್ದಾಳೆ? ದಾರಿ ತಪ್ಪಿ ಬಂದ ಬೇರೆ ಯಾರದ್ದಾದರೂ ಮಗುವೇ ಇದು? ಅಥವಾ ನನ್ನ ಮೆದುಳು ನನ್ನೊಂದಿಗೆ ಯಾವುದಾದರೂ ಆಟ ಆಡುತ್ತಿದೆಯೇ? ನಾನು ನನ್ನ ಕೈಗಳಿಂದ ಅವಳನ್ನು ನನ್ನಿಂದ ದೂರ ಸರಿಸಲು ಪ್ರಯತ್ನಿಸಿದೆ. ಅವಳ ಮುಖವನ್ನು ಸರಿಯಾಗಿ ಗಮನಿಸಬೇಕೆಂದುಕೊಂಡೆ. ಆದರೆ ಅವಳು ನನ್ನನ್ನು ಬಿಡಲು ನಿರಾಕರಿಸಿದಳು. ಅವಳು ಸತತವಾಗಿ ಅಳುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ನನ್ನನ್ನು ಬಿಟ್ಟು ಹೋಗಬೇಡಿ. ನಾನಿಲ್ಲಿ ಇರಲು ಬಯಸುವುದಿಲ್ಲ. ನನಗೆ ತುಂಬಾ ಭಯವಾಗುತ್ತಿದೆ. ನನ್ನನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ. ಅನಾಥಾಶ್ರಮದ ಕೇರ್ಟೇಕರ್ ಕೂಡ ಈ ಎಲ್ಲ ದೃಶ್ಯವನ್ನು ನೋಡುತ್ತಿದ್ದರು. ಅವರು ಕೂಡ ಆಶ್ಚರ್ಯಚಕಿತರಾಗಿ ನನ್ನ ಹತ್ತಿರ ಬಂದರು ಮತ್ತು ಹೇಳಿದರು, ಮೇಡಂ, ಇದು ತುಂಬಾ ವಿಚಿತ್ರ ಮತ್ತು ಆಶ್ಚರ್ಯಕರ ಸಂಗತಿ. ಈ ಮಗು ಇಲ್ಲಿಗೆ ಬಂದಾಗಿನಿಂದ ಯಾರೊಂದಿಗೂ ಮಾತನಾಡುವುದಿಲ್ಲ ಮತ್ತು ಯಾರ ಹತ್ತಿರವೂ ಹೋಗುವುದಿಲ್ಲ. ಇದು ಯಾವಾಗಲೂ ಒಂದು ಮೂಲೆಯಲ್ಲಿ ಕುಳಿತಿರುತ್ತದೆ. ಆದರೆ ಇದು ಪದೇ ಪದೇ ನನ್ನ ಮಮ್ಮಿ ಬರುತ್ತಾರೆ ಎಂದು ಹೇಳುತ್ತಿತ್ತು. ಆದರೂ ನೀವು ಇಂದು ಮೊದಲ ಬಾರಿಗೆ ಇಲ್ಲಿಗೆ ಬಂದಿದ್ದೀರಿ ಮತ್ತು ನಿಮ್ಮೊಂದಿಗೆ ಈ ಮಗುವಿಗೆ ಯಾವುದೇ ಸಂಬಂಧವೂ ಇಲ್ಲ. ನಮಗೆ ಈ ಮಗುವಿನ ಅಸಲಿ ಹೆಸರು ಏನು ಮತ್ತು ಇದು ಯಾವ ಕುಟುಂಬಕ್ಕೆ ಸೇರಿದ್ದು ಎಂಬುದು ಕೂಡ ತಿಳಿದಿಲ್ಲ, ಏಕೆಂದರೆ ಇದನ್ನು ಇಲ್ಲಿ ಯಾರೂ ಬಿಟ್ಟು ಹೋಗಿಲ್ಲ. ಬದಲಿಗೆ ಈ ಮಗು ನಮಗೆ ನಿರ್ಜನವಾದ ಪೊದೆಗಳಿದ್ದ ಜಾಗದಲ್ಲಿ ಸಿಕ್ಕಿತು ಮತ್ತು ಆ ಸಮಯದಲ್ಲಿ ಇದರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಕೇರ್ಟೇಕರ್ ಮಾತುಗಳನ್ನು ಕೇಳಿ ನನ್ನ ತಲೆಯಲ್ಲಿ ಪ್ರಶ್ನೆಗಳ ಬಿರುಗಾಳಿಯೇ ಎದ್ದಿತು. ನಾನು ಕೆಳಕ್ಕೆ ಬಾಗಿ ಆ ಮಗುವಿನ ಕಣ್ಣೀರನ್ನು ಒರೆಸಿದೆ ಮತ್ತು ಅವಳ ಮುಖವನ್ನು ಗಮನವಿಟ್ಟು ನೋಡಿದೆ. ಅವಳ ಹಣೆ, ಕಣ್ಣುಗಳು ಮತ್ತು ತುಟಿಗಳ ಆಕಾರವು ನನ್ನ ಮಗನಿಗೆ ಮತ್ತು ನನ್ನ ಪತಿಗೆ ತುಂಬಾ ಹೋಲಿಕೆಯಾಗುತ್ತಿರುವುದು ನನಗೆ ಭಾಸವಾಯಿತು. ಈ ಸಾಮ್ಯತೆಯು ಎಷ್ಟು ಗಾಢವಾಗಿತ್ತೆಂದರೆ ಇದನ್ನು ಕೇವಲ ನನ್ನ ಭ್ರಮೆ ಅಥವಾ ಮಮತೆಯ ಮೋಸ ಎಂದು ನಿರ್ಲಕ್ಷಿಸುವುದು ಅಸಾಧ್ಯವಾಗಿತ್ತು. ಆದರೆ ಈ ಮಗು ಯಾರೋ ಅಪರಿಚಿತಳು ಎಂದು ನಂಬಲು ನನ್ನ ಹೃದಯ ಸಿದ್ಧವಿರಲಿಲ್ಲ. ನನ್ನ ಒಳಗಿನ ಮಮತೆ ಉಕ್ಕಿ ಬರುತ್ತಿತ್ತು. ನಾನು ಅವಳಿಗೆ ಸಮಾಧಾನಪಡಿಸಿ ಹೇಳಿದೆ, ಅಳಬೇಡ ಕಂದ, ನಾನು ಇಲ್ಲೇ ಇದ್ದೇನೆ. ನೀನು ನನ್ನನ್ನು ಹೇಗೆ ಗುರುತಿಸಿದೆ ಎಂದು ನನಗೆ ಹೇಳು. ಆದರೆ ಅವಳು ಕೇವಲ ಬಿಕ್ಕಳಿಸುತ್ತಿದ್ದಳು ಮತ್ತು ಭರವಸೆಯ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದಳು. ಅಷ್ಟರಲ್ಲೇ ನನ್ನ ದೃಷ್ಟಿ ಅವಳ ಕುತ್ತಿಗೆಯಲ್ಲಿದ್ದ ಒಂದು ವಸ್ತುವಿನ ಮೇಲೆ ನೆಟ್ಟಿತು.
ಅವಳ ಕೊಳಕು ಬಟ್ಟೆಯ ಮೇಲೆ ಒಂದು ಹಳೆಯದಾದ ತುಕ್ಕು ಹಿಡಿದ ಲಾಕೆಟ್ ಕಪ್ಪು ದಾರದಲ್ಲಿ ಪೋಣಿಸಲ್ಪಟ್ಟಿದ್ದು ನೇತಾಡುತ್ತಿತ್ತು. ಆ ಲಾಕೆಟ್ ನೋಡಿದ ತಕ್ಷಣ ನನ್ನ ಮೆದುಳಿನಲ್ಲಿ ನೆನಪುಗಳ ಸ್ಫೋಟವಾಯಿತು, ಏಕೆಂದರೆ ಅದು ನನ್ನ ಬಳಿ ಇದ್ದ ಲಾಕೆಟ್ನಂತೆಯೇ ಇತ್ತು. ನನ್ನ ಪತಿ ಅದನ್ನು ನನಗೆ ಉಡುಗೊರೆಯಾಗಿ ನೀಡಿದ್ದರು. ಆದರೆ ಮದುವೆಯ ಸಮಯದಲ್ಲಿ ಅದು ಎಲ್ಲೋ ಕಳೆದು ಹೋಗಿತ್ತು ಅಥವಾ ಯಾರೋ ಕದ್ದಿರಬಹುದು ಎಂದು ನಾನು ಭಾವಿಸಿದ್ದೆ. ನಾನು ಅದನ್ನು ತುಂಬಾ ಹುಡುಕಿದ್ದೆ, ಆದರೆ ಅದು ಸಿಕ್ಕಿರಲಿಲ್ಲ. ನನ್ನ ಕೈಗಳು ತಾವಾಗಿಯೇ ಆ ಲಾಕೆಟ್ನ ಕಡೆಗೆ ಹೋದವು. ನಾನು ಕೆಟ್ಟದಾಗಿ ನಡುಗುತ್ತಿದ್ದೆ ಮತ್ತು ಉಸಿರಾಟವು ಎದೆಯಲ್ಲಿ ಸಿಕ್ಕಿಹಾಕಿಕೊಂಡಂತೆ ಭಾಸವಾಗುತ್ತಿತ್ತು. ನಾನು ಯಾವುದೋ ಭಯಾನಕ ಕನಸು ಕಾಣುತ್ತಿದ್ದೇನೆ ಎಂದೆನಿಸಿತು. ನಾನು ಹೆದರುತ್ತಲೇ ಆ ಮಗುವಿನ ಕುತ್ತಿಗೆಯಿಂದ ಆ ಲಾಕೆಟನ್ನು ನನ್ನ ಕೈಗೆ ತೆಗೆದುಕೊಂಡೆ. ಆ ಲಾಕೆಟ್ ತಣ್ಣಗಿತ್ತು ಮತ್ತು ಅದರ ಮೇಲೆ ತುಕ್ಕಿನ ತೆಳುವಾದ ಪದರ ಆವರಿಸಿತ್ತು. ಆದರೆ ಅದರ ಆಕಾರ ಮತ್ತು ಅದರ ಮೇಲೆ ಮಾಡಲಾಗಿದ್ದ ಹೂವುಗಳ ವಿನ್ಯಾಸವು ನನ್ನ ನೆನಪಿನಲ್ಲಿದ್ದಂತೆಯೇ ಇತ್ತು. ನಾನು ನಡುಗುವ ಕೈಗಳಿಂದ ಆ ಲಾಕೆಟನ್ನು ತೆರೆಯಲು ಅದರಲ್ಲಿದ್ದ ಒಂದು ಸಣ್ಣ ಗುಂಡಿಯನ್ನು ಒತ್ತಿದೆ. ನನ್ನ ಹೃದಯವು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಲಾಕೆಟ್ ಹಳೆಯದಾಗಿದ್ದ ಕಾರಣ ಅದರ ಮುಚ್ಚಳವು ಸಿಕ್ಕಿಹಾಕಿಕೊಂಡಿತ್ತು. ನಾನು ಮತ್ತೆ ಸ್ವಲ್ಪ ಶಕ್ತಿ ಹಾಕಿ ಒತ್ತಿದೆ ಮತ್ತು ಲಾಕೆಟ್ನ ಮುಚ್ಚಳವು ತೆರೆದ ತಕ್ಷಣ ನಾನು ಅದರೊಳಗೆ ನೋಡಿದಾಗ ನನ್ನ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ನನ್ನ ಇಡೀ ಅಸ್ತಿತ್ವದಲ್ಲೇ ಒಂದು ಸಂಚಲನ ಉಂಟಾಯಿತು. ನನ್ನ ಇಡೀ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು, ಏಕೆಂದರೆ ಆ ಲಾಕೆಟ್ನ ಒಳಗಿದ್ದ ವಸ್ತುವು ಅಸಾಧ್ಯವಾದುದಾಗಿತ್ತು. ಅದು ನನ್ನ ಮೆದುಳು ಮತ್ತು ಆಲೋಚನಾ ಶಕ್ತಿಯನ್ನೇ ನಾಶಮಾಡಿಬಿಟ್ಟಿತ್ತು. ಲಾಕೆಟ್ನ ಬಲಭಾಗದಲ್ಲಿ ಬಿಳಿ ಬಣ್ಣದ ಒಂದು ಚಿಕ್ಕ ಭಾವಚಿತ್ರವಿತ್ತು ಮತ್ತು ಆ ಚಿತ್ರವು ಬೇರೆಯವರದ್ದಲ್ಲ, ಬದಲಿಗೆ ಸ್ವತಃ ನನ್ನದೇ ಆಗಿತ್ತು. ನಾನು ಗರ್ಭಿಣಿಯಾಗಿದ್ದಾಗ ತೆಗೆಸಿಕೊಂಡಿದ್ದ ಚಿತ್ರವದು. ಆಗ ನನ್ನ ಮುಖದಲ್ಲಿ ಮಮತೆಯ ಹೊಳಪು ಮತ್ತು ಸಂತೋಷವಿತ್ತು. ಆ ಚಿತ್ರದಲ್ಲಿ ನಾನು ನಗುತ್ತಿದ್ದೆ. ಆದರೆ ಅದಕ್ಕಿಂತ ಹೆಚ್ಚು ಭಯಾನಕವಾದ ವಿಷಯವೆಂದರೆ ಅದರೊಳಗೆ ಕಾಗದದ ಒಂದು ಸಣ್ಣ ಮಡಚಿದ ತುಂಡು ಇತ್ತು. ಅದು ತುಂಬಾ ಹಳದಿಯಾಗಿತ್ತು. ಆ ಚಿತ್ರದ ಎದುರು ಭಾಗದಲ್ಲಿ ಒಂದು ಸಣ್ಣ ಗಾಜಿನ ಕೆಳಗೆ ಅದನ್ನು ಒತ್ತಿ ಇಡಲಾಗಿತ್ತು. ನಾನು ನಡುಗುವ ಬೆರಳುಗಳಿಂದ ಆ ಕಾಗದದ ತುಂಡನ್ನು ತೆಗೆದು ನೇರಗೊಳಿಸಿದೆ. ಆ ಕಾಗದದ ಸ್ಥಿತಿ ಬಹಳ ಗಟ್ಟಿಯಾಗಿತ್ತು ಮತ್ತು ಅದರ ಮೇಲೆ ಒಂದು ಆಸ್ಪತ್ರೆಯ ಮುದ್ರೆ ಸೀಲ್ ಕೂಡ ಇತ್ತು. ಅದು ಈಗ ಸಾಕಷ್ಟು ಮಸುಕಾಗಿತ್ತು. ಆದರೆ ಅದರ ಮೇಲೆ ಬರೆದಿದ್ದ ಮಾತುಗಳನ್ನು ಈಗಲೂ ಓದಬಹುದಾಗಿತ್ತು. ಅದರ ಮೇಲೆ ನನ್ನ ಪತಿಯೇ ಬರೆದಿದ್ದ ಕೈಬರಹವಿತ್ತು. ಅದನ್ನು ಕಂಡು ನಾನು ದಿಗ್ಭ್ರಮೆಗೊಂಡೆ. ಅದರ ಮೇಲೆ ಒಂದು ದಿನಾಂಕವೂ ಇತ್ತು. ಆ ದಿನಾಂಕವು ನನಗೆ ಸಾವಿನ ಸಂದೇಶಕ್ಕಿಂತ ಕಡಿಮೆಯೇನೂ ಇರಲಿಲ್ಲ, ಏಕೆಂದರೆ ಅದು ನನ್ನ ಅವಳಿ ಮಕ್ಕಳು ಜನಿಸಿದ ಅದೇ ದುರದೃಷ್ಟಕರ ದಿನಾಂಕವಾಗಿತ್ತು. ನನ್ನ ಮಗ ಬದುಕಿದ್ದಾನೆ, ಆದರೆ ನನ್ನ ಮಗಳು ಸತ್ತೇ ಹುಟ್ಟಿದ್ದಾಳೆ ಎಂದು ನನಗೆ ತಿಳಿಸಲಾಗಿದ್ದ ದಿನವದು. ಆದರೆ ಆ ಕಾಗದದ ಮೇಲೆ ಬರೆದಿದ್ದು ಈ ಸತ್ಯವನ್ನು ಸುಳ್ಳೆಂದು ಸಾಬೀತುಪಡಿಸುತ್ತಿತ್ತು. ಅದರ ಮೇಲೆ ಈ ರಹಸ್ಯವು ನನ್ನ ಎದೆಯಲ್ಲೇ ಶಾಶ್ವತವಾಗಿ ಹೂತುಹೋಗಿರುತ್ತದೆ ಎಂದು ಬರೆಯಲಾಗಿತ್ತು ಮತ್ತು ಅದರೊಂದಿಗೆ ಆ ಮಗುವಿನ ಹೆಸರು ಇತ್ತು. ಅದನ್ನು ನಾನು ಗರ್ಭಿಣಿಯಾಗಿದ್ದಾಗ ಬಹಳ ಆಸೆಯಿಂದ ಯೋಚಿಸಿದ್ದೆ. ನಾನು ಆ ಹೆಸರನ್ನು ಓದಿದ ತಕ್ಷಣ ನನ್ನ ತಲೆ ಸುತ್ತಲೂ ಆರಂಭವಾಯಿತು. ಕೋಣೆಯ ಗದ್ದಲ, ಮಕ್ಕಳ ಧ್ವನಿಗಳೆಲ್ಲವೂ ನನಗೆ ಮಂದವಾಯಿತು. ಕೇವಲ ಆ ಮಗು ಮತ್ತು ಆ ಲಾಕೆಟ್ ಮಾತ್ರ ನನ್ನ ಕಣ್ಣ ಮುಂದೆ ಉಳಿದುಕೊಂಡವು. ಇದು ಹೇಗೆ ಸಾಧ್ಯ? ನನ್ನ ಮಗಳು ಸತ್ತು ಹೋಗಿದ್ದಿದ್ದರೆ ಈ ಮಗು ಯಾರು? ಮತ್ತು ಅವಳ ಕುತ್ತಿಗೆಯಲ್ಲಿ ನನ್ನ ಭಾವಚಿತ್ರ ಮತ್ತು ನನ್ನ ಪತಿಯ ಕೈಬರಹವಿರುವ ಈ ಕಾಗದ ಹೇಗೆ ಬಂತು? ನನಗೆ ಯಾರಾದರೂ ದ್ರೋಹ ಮಾಡಿದ್ದಾರೆಯೇ? ನನ್ನೊಂದಿಗೆ ಯಾವುದಾದರೂ ದೊಡ್ಡ ಮತ್ತು ಅಸಹ್ಯಕರವಾದ ಆಟವಾಡಲಾಗಿದೆಯೇ? ನನ್ನ ಮೆದುಳಿನಲ್ಲಿ ನನ್ನ ಪತಿಯ ಮುಖ ಸುಳಿದಾಡಿತು. ಆಸ್ಪತ್ರೆಯಲ್ಲಿ ಅವರ ಆ ವಿಚಿತ್ರ ವರ್ತನೆ, ಮಗುವನ್ನು ಹೂಡುವ ಸಮಯದಲ್ಲಿ ಅವರು ತೋರಿಸಿದ್ದ ಆ ವಿಚಿತ್ರ ಆತಂಕ ಮತ್ತು ಅವಸರ, ಇವೆಲ್ಲವೂ ಒಂದೊಂದಾಗಿ ನನ್ನ ಮೆದುಳಿನ ಪರದೆಯ ಮೇಲೆ ಯಾವುದೋ ಸಿನೆಮಾದಂತೆ ಓಡತೊಡಗಿದವು. ನನಗೆ ನೆನಪಾಯಿತು, ಅವರು ನನಗೆ ಮಗುವಿನ ಮುಖವನ್ನು ಕೂಡ ಸರಿಯಾಗಿ ನೋಡಲು ಬಿಟ್ಟಿರಲಿಲ್ಲ ಮತ್ತು ನಿನಗೆ ಇದನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. ನನಗೆ ತಲೆ ಸುತ್ತು ಬಂದಂತಾಗಿ ನಾನು ಅಲ್ಲೇ ನೆಲದ ಮೇಲೆ ಆ ಮಗುವಿನ ಎದುರೇ ಕುಳಿತುಬಿಟ್ಟೆ. ಆ ಮಗು ಇನ್ನೂ ನನ್ನ ತೋಳನ್ನು ಹಿಡಿದುಕೊಂಡಿತ್ತು ಮತ್ತು ಅವಳ ಮುಗ್ಧ ಹಾಗೂ ಹೆದರಿದ ಕಣ್ಣುಗಳಲ್ಲಿ ಈಗ ಎಲ್ಲವೂ ಸರಿಯಾಗುತ್ತದೆಯೇ ಎಂಬ ಪ್ರಶ್ನೆಯಿತ್ತು. ಆದರೆ ಅವಳ ಕುತ್ತಿಗೆಯಿಂದ ಹೊರಬಂದ ಆ ರಹಸ್ಯವು ನನ್ನ ಜೀವನದ ಅಡಿಪಾಯವನ್ನೇ ಅಲ್ಲಾಡಿಸಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ನಾನು ಯಾವುದೋ ಹೂತು ಹೋಗುವ ಜೌಗು ಪ್ರದೇಶದಲ್ಲಿ ಮುಳುಗುತ್ತಿರುವಂತೆ ನನಗೆ ಭಾಸವಾಯಿತು. ಅಲ್ಲಿ ಸುತ್ತಲೂ ಸುಳ್ಳು, ಭ್ರಮೆ ಮತ್ತು ವಂಚನೆಯ ಕತ್ತಲೆ ಇತ್ತು. ಆ ಕತ್ತಲೆಯಲ್ಲಿ ಕೇವಲ ನನ್ನನ್ನು ಕರೆಯುತ್ತಿದ್ದ ಆ ಮಗುವಿನ ಬಿಕ್ಕಳಿಕೆ ಮಾತ್ರ ಕೇಳಿಸುತ್ತಿತ್ತು. ಈಗ ಏನು ಮಾಡಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ. ನಾನು ಕಿರುಚಾಡಲು ಬಯಸಿದ್ದೆ, ಆ ರಹಸ್ಯವನ್ನು ಎಲ್ಲರ ಮುಂದೆ ತರಲು ಬಯಸಿದ್ದೆ. ಆದರೆ ನನ್ನ ಧ್ವನಿ ಗಂಟಲಿನಲ್ಲೇ ಸತ್ತು ಹೋಗುತ್ತಿತ್ತು, ಏಕೆಂದರೆ ಲಾಕೆಟ್ನಲ್ಲಿದ್ದ ಸತ್ಯವು ಎಷ್ಟು ಭಯಾನಕ ಮತ್ತು ತೀಕ್ಷ್ಣವಾಗಿತ್ತೆಂದರೆ ಅದು ನನ್ನ ಯೋಚಿಸುವ ಸಾಮರ್ಥ್ಯವನ್ನೇ ಕಸಿದುಕೊಂಡಿತ್ತು. ಈಗ ನನ್ನ ಮುಂದೆ 2 ದಾರಿಗಳಿದ್ದವು.
ಒಂದೋ ನಾನು ಅಲ್ಲಿಂದ ಓಡಿಹೋಗಿ ಆ ರಹಸ್ಯವನ್ನು ಹಾಗೆಯೇ ಬಿಟ್ಟುಬಿಡುವುದು, ಅಥವಾ ನನ್ನ ಸುಂದರ ಜೀವನವನ್ನು ಹಾಳು ಮಾಡಬಲ್ಲ ಈ ಹಕೀಕತ್ತನ್ನು ವಾಸ್ತವವನ್ನು ಎದುರಿಸುವುದು. ಆದರೆ ಆ ಮಗುವಿನ ಮುಗ್ಧ ಕಣ್ಣುಗಳು ನನ್ನನ್ನು ಕಟ್ಟಿಹಾಕಿದ್ದವು. ಎಲ್ಲವೂ ತಿಳಿದಿದ್ದರೂ ನಾನು ಈ ಬಲೆಯಲ್ಲಿ ಸಿಲುಕಿಕೊಂಡಿದ್ದೆ. ಈಗ ಈ ಕಥೆಯ ಮುಂದಿನ ಹಂತವೂ ತೆರೆದುಕೊಳ್ಳಲಿತ್ತು. ಅದು ನನ್ನ ಜೀವನದಲ್ಲಿ ಬಿರುಗಾಳಿಯನ್ನೆಬ್ಬಿಸಲು ಸಿದ್ಧವಾಗಿತ್ತು. ಆ ಲಾಕೆಟ್ ನನ್ನ ಮುಷ್ಟಿಯಲ್ಲಿತ್ತು ಮತ್ತು ಅದರ ತಂಪು ನನ್ನ ಕೈಯಿಂದ ಹೃದಯವನ್ನು ಮುಟ್ಟುತ್ತಿತ್ತು. ನನ್ನ ಜೀವನ ಇನ್ನು ಮುಂದೆ ಮೊದಲಿನಂತಿರಲು ಸಾಧ್ಯವಿಲ್ಲ ಎಂದು ನನಗೆ ಖಾತ್ರಿಯಾಗಿತ್ತು, ಏಕೆಂದರೆ ಸತ್ತಿದೆ ಎಂದು ಸಾರಲಾದ ಗತಕಾಲದ ನೆರಳುಗಳು ಜೀವಂತವಾಗಿ ಎದ್ದು ಬಂದು ನನ್ನ ಮುಂದೆ ನಿಂತಿದ್ದವು ಮತ್ತು ತಮ್ಮ ಅಸ್ತಿತ್ವಕ್ಕೆ ಸಾಕ್ಷಿ ಕೇಳುತ್ತಿದ್ದವು. ನಾನು ಮಾತ್ರ ಮೂಕ ಪ್ರೇಕ್ಷಕಿಯಾಗಿ ನನ್ನ ವಿನಾಶದ ದೃಶ್ಯವನ್ನು ನೋಡುತ್ತಾ ನಿಂತಿದ್ದೆ. ಕಹಾನಿ ಕಾ ಯೆ ಹಿಸ್ಸಾ ವಾಕೈ ದಿಲ್ ದಹಲಾ ದೇನೆ ವಾಲಾ ಹೈ. ಅನಾಥಾಶ್ರಮದ ಆ ತಣ್ಣನೆಯ ಮತ್ತು ಕತ್ತಲೆಯ ಕೋಣೆಯಲ್ಲಿ ನೆಲದ ಮೇಲೆ ಕುಳಿತಿದ್ದ ನನಗೆ ನನ್ನ ದೇಹದಿಂದ ಪ್ರಾಣವೇ ಹೋದಂತ ಅನುಭವವಾಗುತ್ತಿತ್ತು. ಮತ್ತು ಈಗ ನಾನು ಕೇವಲ ಒಂದು ಅಸ್ಥಿಪಂಜರ, ಅದರೊಳಗಿನ ಮನುಷ್ಯ ಸತ್ತು ಹೋಗಿದ್ದಾನೆ ಎಂದು ಅನಿಸುತ್ತಿತ್ತು. ನನ್ನ ಕೈಯಲ್ಲಿ ಆ ತಣ್ಣನೆಯ ಲ್ಯಾಕೆಟ್ ಇತ್ತು. ಅದು ನನ್ನ ಜೀವನದ ಅತ್ಯಂತ ಭಯಾನಕ ಸತ್ಯವನ್ನು ಹೊರಹಾಕಿತ್ತು. ಮತ್ತು ನನ್ನ ಎದುರು ಆ 6 ವರ್ಷದ ಮುಗ್ಧ ಹೆಣ್ಣುಮಗು ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ಹಲವಾರು ಪ್ರಶ್ನೆಗಳಿದ್ದವು. ಅನಾಥಾಶ್ರಮದ ಕೇರ್ಟೇಕರ್ ನನ್ನ ತಲೆಯ ಬಳಿ ನಿಂತು ಪದೇ ಪದೇ ಕೇಳುತ್ತಿದ್ದರು, ಮೇಡಂ, ನಿಮ್ಮ ಆರೋಗ್ಯ ಸರಿಯಿದೆಯೇ? ನಿಮ್ಮ ಮುಖ ಯಾಕೆ ಹೀಗೆ ದಿಢೀರನೆ ಫೇಲುವಾದಂತೆ ಹಳದಿ ಬಣ್ಣಕ್ಕೆ ತಿರುಗುತ್ತಿದೆ? ಆದರೆ ಅವರ ಧ್ವನಿ ನನಗೆ ಎಲ್ಲೋ ದೂರದ ಮೂಲೆಯಿಂದ ಕೇಳಿಬರುತ್ತಿರುವಂತೆ ಭಾಸವಾಗುತ್ತಿತ್ತು, ಏಕೆಂದರೆ ನನ್ನ ಪ್ರಜ್ಞೆಯ ಮೇಲೆ ಕತ್ತಲೆ ಆವರಿಸಿತ್ತು ಮತ್ತು ಕಣ್ಣುಗಳ ಮುಂದೆ ನಾನು ಲ್ಯಾಕೆಟಿನೊಳಗೆ ನೋಡಿದ್ದ ಅದೇ ದೃಶ್ಯವೂ ಸುಳಿಯುತ್ತಿತ್ತು. ಬಹಳ ಕಷ್ಟಪಟ್ಟು ನನ್ನ ತತ್ತರಿಸುತ್ತಿದ್ದ ಅಸ್ತಿತ್ವವನ್ನು ಸಾಂದರ್ಭಿಕವಾಗಿ ನಿಭಾಯಿಸಿದೆ ಮತ್ತು ಗೋಡೆಯ ಆಸರೆ ಪಡೆದು ಎದ್ದು ನಿಂತುಕೊಂಡೆ. ಮೊಣಕಾಲುಗಳು ನಡುಗುತ್ತಿದ್ದವು, ತಲೆ ಸುತ್ತುತ್ತಿತ್ತು. ಆದರೆ ನಾನು ನನ್ನನ್ನು ಬಲಪಡಿಸಿಕೊಳ್ಳಲೇಬೇಕಿತ್ತು, ಏಕೆಂದರೆ ಈಗ ವಿಷಯವು ಕೇವಲ ನನ್ನದಾಗಿರಲಿಲ್ಲ, ಬದಲಾಗಿ ಆ ಪುಟ್ಟ ಜೀವದ್ದಾಗಿತ್ತು, ಯಾರನ್ನೂ ನನ್ನ ಪತಿ ಸತ್ತಿದ್ದಾಳೆ ಎಂದು ಸಾಬೀತುಪಡಿಸಿ ಜೀವಂತವಾಗಿಯೇ ಹೂತು ಹಾಕಿದ್ದರು ಅಥವಾ ತ್ಯಜಿಸಿದ್ದರು. ನಾನು ನನ್ನ ಒದ್ದೆಯಾದ ಕಣ್ಣುಗಳನ್ನು ಒರೆಸಿಕೊಂಡೆ ಮತ್ತು ತುಂಬಾ ಆತಂಕದಿಂದ ಕಾಣುತ್ತಿದ್ದ ಕೇರ್ಟೇಕರ್ ಕಡೆಗೆ ನೋಡಿದೆ. ನಾನು ನನ್ನ ಧ್ವನಿಯಲ್ಲಿ ಸ್ವಲ್ಪ ಸ್ಥಿರತೆಯನ್ನು ತಂದುಕೊಳ್ಳುತ್ತಾ ಹೇಳಿದೆ, ನಾನು ಸಂಪೂರ್ಣವಾಗಿ ಆರಾಮವಾಗಿದ್ದೇನೆ, ಸ್ವಲ್ಪ ತಲೆ ಸುತ್ತಿದಂತಾಯಿತು ಅಷ್ಟೇ. ನಾನು ಈ ಮಗುವನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ. ನಾನು ಅವಳನ್ನು ಕೆಲವು ದಿನಗಳ ಕಾಲ ನನ್ನ ಮನೆಗೆ ಕರೆದೊಯ್ಯಬಹುದೇ? ಕೇರ್ಟೇಕರ್ ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಾ ಹೇಳಿದರು, ಇದು ತುಂಬಾ ಒಳ್ಳೆಯ ವಿಷಯ, ಆದರೆ ಕಾನೂನು ಪ್ರಕ್ರಿಯೆಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ನಾನು ಅಧೀರಳಾಗಿ ಹೇಳಿದೆ, ಯಾವುದೇ ಕಾಗದ ಪತ್ರಗಳಿದ್ದರೂ ನೀವು ಈಗಲೇ ಸಿದ್ಧಪಡಿಸಿ. ನಾನು ಅವಳನ್ನು ಒಂದು ಕ್ಷಣವೂ ಇಲ್ಲಿ ಬಿಡಲು ಸಾಧ್ಯವಿಲ್ಲ. ನಾನು ಇಲ್ಲಿಂದ ಹೋದ ಮೇಲೆ ಯಾರಾದರೂ ಬಂದುಬಿಟ್ಟರೆ ಅಥವಾ ನನ್ನ ಪತಿಗೆ ವಿಷಯ ತಿಳಿದರೆ ಬಹುಶಃ ಈ ಮಗು ಶಾಶ್ವತವಾಗಿ ಮಾಯವಾಗಿ ಬಿಡಬಹುದು ಎಂಬ ಭಯ ನನಗಿತ್ತು. ನಾನು ನನ್ನ ಗುರುತಿನ ಚೀಟಿಗಳನ್ನು ಅವರಿಗೆ ನೀಡಿದೆ ಮತ್ತು ಮಗುವನ್ನು ಕರೆದೊಯ್ಯಲು ಅನುಮತಿ ಪಡೆಯಲು ಅವರು ಹೇಳಿದಷ್ಟು ಹಣವನ್ನು ಜಾಮೀನಾಗಿ ಜಮಾ ಮಾಡಿದೆ. ಕೇರ್ಟೇಕರ್ ನನ್ನ ಪರಿಸ್ಥಿತಿಯನ್ನು ನೋಡಿದರು ಮತ್ತು ವಿಷಯವು ತುಂಬಾ ಗಂಭೀರವಾಗಿದೆ ಎಂಬುದು ಅವರಿಗೆ ಬಹುಶಃ ಅರ್ಥವಾಯಿತು. ಅದಕ್ಕಾಗಿಯೇ ಅವರು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳದೆ ಒಪ್ಪಿಗೆ ನೀಡಿದರು. ಇಲ್ಲಿಯವರೆಗೆ ನನ್ನ ಸೆರಗನ್ನು ಬಿಡದ ಆ ಮಗುವಿನ ಕೈಯನ್ನು ನಾನು ನಡುಗುವ ಕೈಗಳಿಂದ ಹಿಡಿದೆ. ಅವಳ ಕೈ ಕೂಡ ಮಂಜಿನಂತೆ ತಣ್ಣಗಿತ್ತು ಮತ್ತು ಅವಳು ಭಯಭೀತಲಾಗಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ನನಗಾಗಿ ಒಂದು ವಿಚಿತ್ರವಾದ ಭರವಸೆಯಿತ್ತು. ಈಗ ಅವಳು ಸುರಕ್ಷಿತ ಕೈಗಳಲ್ಲಿದ್ದಾಳೆ ಎಂದು ಅವಳಿಗೆ ತಿಳಿದಿರುವಂತೆ ಕಾಣುತ್ತಿತ್ತು. ನಾನು ನನ್ನ ಮಗನನ್ನು ಮತ್ತು ಆ ಮಗುವನ್ನು ಕರೆದುಕೊಂಡು ಹೊರಬಂದಾಗ ಸಂಜೆ ಕಪ್ಪಾಗುತ್ತಿತ್ತು. ಆಕಾಶದಲ್ಲೂ ದುಃಖ ಪಸರಿಸಿದಂತೆ ಭಾಸವಾಗುತ್ತಿತ್ತು. ಕಾರಿನವರಿಗೆ ತಲುಪುವಷ್ಟರಲ್ಲಿ ನನ್ನ ಮೆದುಳಿನಲ್ಲಿ ಸಾವಿರಾರು ಬಿರುಗಾಳಿಗಳು ಬೀಸುತ್ತಿದ್ದವು. ನಾನು ಯೋಚಿಸುತ್ತಿದ್ದೆ, ಯಾವ ಮನುಷ್ಯನ ಜೊತೆ ನಾನು ನನ್ನ ಜೀವನದ ಇಷ್ಟು ವರ್ಷಗಳನ್ನು ಕಳೆದಿದ್ದೇನೋ, ಯಾರನ್ನು ಕಣ್ಣು ಮುಚ್ಚಿ ನಂಬಿದ್ದೇನೋ, ಅವನು ಇಷ್ಟು ದೊಡ್ಡ ವಂಚಕ ಮತ್ತು ಕ್ರೂರಿ ಹೇಗೆ ಆಗಲು ಸಾಧ್ಯ? ಆ ಪ್ರೀತಿಯ ಮಾತುಗಳೆಲ್ಲವೂ ಸುಳ್ಳಾಗಿದ್ದವೆ. ಮಗಳು ಹುಟ್ಟಿದಾಗ ಅವನು ಸುರಿಸಿದ ಕಣ್ಣೀರು ಮೊಸಳೆ ಕಣ್ಣೀರಾಗಿತ್ತೆ. ಕಾರಿನಲ್ಲಿ ಕುಳಿತು ನಾನು ಡ್ರೈವಿಂಗ್ ಸೀಟೇರಿದೆ ಮತ್ತು ಮಗುವನ್ನು ಹಿಂದಿನ ಸೀಟಿನಲ್ಲಿ ನನ್ನ ಮಗನ ಜೊತೆ ಕುಳ್ಳಿರಿಸಿದೆ. ಇದುವರೆಗೂ ಸುಮ್ಮನಿದ್ದ ನನ್ನ ಮಗ ಮುಗ್ಧತೆಯಿಂದ ಕೇಳಿದ, ಮಮ್ಮಿ, ಇವಳು ಯಾರು ಮತ್ತು ನಮ್ಮ ಜೊತೆ ಮನೆಗೆ ಏಕೆ ಬರುತ್ತಿದ್ದಾಳೆ? ಅವನ ಪ್ರಶ್ನೆಯು ನನ್ನ ಹೃದಯವನ್ನು ಸೀಳಿದಂತಾಯಿತು. ಇವಳು ನಿನ್ನ ತಂಗಿ, ನಿನ್ನ ತಂದೆ ಇವಳು ಹುಟ್ಟಿದ ತಕ್ಷಣವೇ ಇವಳನ್ನು ಸಾಯಿಸಿದ್ದರು ಎಂದು ನಾನು ಅವನಿಗೆ ಹೇಗೆ ಹೇಳಲಿ? ನಾನು ಬಹಳ ಕಷ್ಟಪಟ್ಟು ನನ್ನ ಕಣ್ಣೀರನ್ನು ತಡೆಹಿಡಿದು ಮೃದುದನದಲ್ಲಿ ಹೇಳಿದೆ, ಮಗನೇ, ಇವಳು ನಿನ್ನ ಗೆಳತಿ, ಇನ್ನು ಮುಂದೆ ಇವಳು ನಮ್ಮ ಜೊತೆಯೇ ಇರುತ್ತಾಳೆ.
ಕಾರು ಸ್ಟಾರ್ಟ್ ಮಾಡುತ್ತಿದ್ದಂತೆ ಮಳೆ ಶುರುವಾಯಿತು ಮತ್ತು ಗಾಜಿನ ಮೇಲೆ ಬೀಳುತ್ತಿದ್ದ ಹನಿಗಳು ನನ್ನೊಳಗಿನ ಬಿರುಗಾಳಿಯನ್ನು ಇನ್ನಷ್ಟು ಬಡಿದೆಬ್ಬಿಸುತ್ತಿದ್ದವು. ದಾರಿ ಮುಗಿಯುತ್ತಿತ್ತು, ಆದರೆ ಕಾಲವು ನಿಂತು ಹೋದಂತೆ ಅನಿಸುತ್ತಿತ್ತು. ನಾನು ಪದೇ ಪದೇ ರಿಯರ್ ವ್ಯೂ ಮಿರರ್ನಲ್ಲಿ ಆ ಮಗುವನ್ನು ನೋಡುತ್ತಿದ್ದೆ ಮತ್ತು ಪ್ರತಿ ಬಾರಿಯೂ ಅವಳ ಮುಖದಲ್ಲಿ ನನ್ನ ಪತಿಯ ಮುಖವೇ ಕಾಣಿಸುತ್ತಿತ್ತು. ಅದೇ ಮೂಗು, ಅದೇ ಹಣೆ, ಅದೇ ಕಣ್ಣುಗಳು. ಈ ಗುರುತು ಇಷ್ಟೊಂದು ಸ್ಪಷ್ಟವಾಗಿತ್ತು ಎಂದರೆ ನಾನು ಕುರುಡೆಯಾಗಿದ್ದರೂ ಸಹ ಅವಳನ್ನು ಗುರುತಿಸಬಹುದಿತ್ತು. ಆದರೆ ನಾನು ಇಷ್ಟು ವರ್ಷ ಕುರುಡೆಯಾಗಿದ್ದನಲ್ಲವೇ? ನನ್ನ ಪತಿಯ ಸತ್ಯವನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಮಳೆಯ ವೇಗ ಹೆಚ್ಚಾಗುತ್ತಿತ್ತು ಮತ್ತು ರಸ್ತೆಗಳು ನಿರ್ಜನವಾಗುತ್ತಿದ್ದವು. ಕಾರಿನ ವೈಪರ್ ಚಲಿಸುವ ಟಿಕ್ ಟಿಕ್ ಸದ್ದು ನನ್ನ ಮೆದುಳಿನ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಕೇಳುತ್ತಿತ್ತು. ಮನೆಗೆ ತಲುಪಿದ ನಂತರ ನಾನು ಏನು ಮಾಡಲಿ ಎಂದು ಯೋಚಿಸುತ್ತಿದ್ದೆ. ನಾನು ಅಲ್ಲಿಗೆ ಹೋದ ತಕ್ಷಣ ನನ್ನ ಪತಿಯ ಕೊರಳಪಟ್ಟಿ ಹಿಡಿದು ಪ್ರಶ್ನಿಸಬೇಕೋ ಅಥವಾ ಸುಮ್ಮನಿದ್ದು ಈ ವಿಷಯದ ಬಗ್ಗೆ ಅವನ ಪ್ರತಿಕ್ರಿಯೆ ಏನಾಗುತ್ತದೆ ಎಂದು ಕಾಯಬೇಕು? ಈಗಲೇ ಕಾರು ನಿಲ್ಲಿಸಿ ಜೋರಾಗಿ ಕೂಗಾಡಬೇಕು, ನನಗೆ ಎಷ್ಟು ದೊಡ್ಡ ಅನ್ಯಾಯವಾಗಿದೆ ಎಂದು ಜಗತ್ತಿಗೆ ಸಾರಬೇಕು ಎಂದು ನನ್ನ ಮನಸ್ಸು ಹಂಬಲಿಸುತ್ತಿತ್ತು. ಆದರೆ ನಾನು ಸಂಯಮದಿಂದ ಇರಬೇಕಿತ್ತು, ಏಕೆಂದರೆ ನಾನು ಸತ್ಯದ ಕೊನೆಯ ಕೊಂಡಿಯವರೆಗೆ ತಲುಪಬೇಕಿತ್ತು. ಒಬ್ಬ ತಂದೆ ತನ್ನದೇ ಮಗುವನ್ನು ಈ ರೀತಿ ಅನಾಥವಾಗಿ ಬಿಟ್ಟು ಬರಲು ಅಂತಹ ಅನಿವಾರ್ಯತೆ ಅಥವಾ ಕಾರಣವೇನಿತ್ತು ಎಂಬುದು ನನಗೆ ತಿಳಿಯಬೇಕಿತ್ತು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೇವಲ ಅವನೇ ನೀಡಬಲ್ಲವನಾಗಿದ್ದ. ಮನೆಯ ಅಂತರ ಕಡಿಮೆಯಾಗುತ್ತಿತ್ತು ಮತ್ತು ನನ್ನ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು. ನಾನು ಅಂತಹ ಒಂದು ಮನೆಯ ಕಡೆಗೆ ಹೋಗುತ್ತಿದ್ದೆ. ಅದು ನನಗೆ ಮನೆಯಂತೆ ಅನಿಸದೆ ಸುಳ್ಳಿನ ಕೋಟೆಯಂತೆ ಕಾಣುತ್ತಿತ್ತು. ಅಲ್ಲಿನ ಪ್ರತಿ ಗೋಡೆ ಮತ್ತು ಪ್ರತಿ ಇಟ್ಟಿಗೆಯಲ್ಲೂ ವಂಚನೆ ಅಡಗಿದೆ ಎಂದು ಭಾಸವಾಗುತ್ತಿತ್ತು. ಗಾಡಿ ಮನೆಯ ಗೇಟ್ ತಲುಪಿದಾಗ ನಾನು ನೋಡಿದೆ, ಲಾನ್ನ ದೀಪಗಳು ಉರಿಯುತ್ತಿದ್ದವು. ಇದರರ್ಥ ಅವರು ಮನೆಗೆ ಬಂದಿದ್ದರು. ನನ್ನ ಕೈ ಸ್ಟಿಯರಿಂಗ್ ಮೇಲೆ ಹೆಪ್ಪುಗಟ್ಟಿತು ಮತ್ತು ಒಂದು ಕ್ಷಣ ನನಗೆ ಭಯವಾಯಿತು. ಈಗ ನಾನು ಅಂತಹ ವ್ಯಕ್ತಿಯನ್ನು ಎದುರಿಸಬೇಕಾಗಿದೆ. ಅವನ ಅಸಲಿ ಮುಖವನ್ನು ಇಂದು ನಾನು ಮೊದಲ ಬಾರಿಗೆ ನೋಡಲಿದ್ದೇನೆ. ನಾನು ದೀರ್ಘವಾಗಿ ಉಸಿರಾಡಿದೆ ಮತ್ತು ನನ್ನೊಳಗಿನ ಮಾತೃತ್ವವನ್ನು ಜಾಗೃತಗೊಳಿಸಿದೆ. ಅದು ನನ್ನನ್ನು ಸಿಂಹಿನಿಯಂತೆ ಧೈರ್ಯಶಾಲಿಯನ್ನಾಗಿ ಮಾಡಿತ್ತು. ನಾನು ಗಾಡಿಯನ್ನು ಪೋರ್ಚ್ನಲ್ಲಿ ನಿಲ್ಲಿಸಿದೆ ಮತ್ತು ಮಕ್ಕಳನ್ನು ಕರೆದುಕೊಂಡು ಕೆಳಗಿಳಿದೆ. ಮಳೆಯಲ್ಲಿ ನೆನೆಯುತ್ತಲೇ ನಾವು ಬಾಗಿಲವರೆಗೆ ತಲುಪಿದೆವು. ನನ್ನ ಮಗ ಸಂತೋಷದಿಂದ ಓಡುತ್ತಾ ಒಳಗೆ ಹೋದ ಮತ್ತು ಜೋರಾಗಿ ಕೂಗಿದ, ಪಪ್ಪಾ, ನೋಡಿ, ನಾವು ಯಾರನ್ನು ಕರೆದುಕೊಂಡು ಬಂದಿದ್ದೇವೆ? ನಾನು ಆ ಮಗುವಿನ ಕೈ ಹಿಡಿದುಕೊಂಡಿದ್ದೆ ಮತ್ತು ನಿಧಾನವಾಗಿ ಒಳಗೆ ಹೋದೆ. ಎದುರಿನ ಹಾಲ್ನಲ್ಲಿ ಅವರು ಸೋಫಾದ ಮೇಲೆ ಕುಳಿತು ಪತ್ರಿಕೆ ಓಡುತ್ತಿದ್ದರು ಮತ್ತು ಚಹಾದ ತಪ್ಪ ಅವರ ಮುಂದೆ ಇತ್ತು. ಮಗನ ಧ್ವನಿ ಕೇಳಿ ಅವರು ನಗುತ್ತಾ ತಲೆ ಎತ್ತಿದರು ಮತ್ತು ಹೇಳಿದರು, ಅರೆ, ನನ್ನ ಮುದ್ದಾದ ಮಗನೇ, ನೀವು ಬಂದುಬಿಟ್ರಾ? ಮತ್ತು ನಂತರ ಅವರ ದೃಷ್ಟಿ ನನ್ನ ಹಿಂದೆ ನಿಂತಿದ್ದ ಆ ಮಗುವಿನ ಮೇಲೆ ಬಿತ್ತು. ಆ ಕ್ಷಣವು ನನ್ನ ಜೀವನದ ಅತ್ಯಂತ ಸುದೀರ್ಘವಾದ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕ್ಷಣವಾಗಿತ್ತು. ನಾನು ಅವರ ಮುಖದ ಒಂದೊಂದು ಭಾವನೆಯನ್ನು ಓದಲು ಸಿದ್ಧಳಾಗಿದ್ದೆ. ಆ ಮಗುವಿನ ಮುಖದ ಮೇಲೆ ಅವರ ದೃಷ್ಟಿ ಬಿದ್ದ ತಕ್ಷಣವೇ ಅವರ ನಗು ಆರಿಹೋದ ದೀಪದಂತೆ ಮಾಯವಾಯಿತು. ಅವರ ಕೈಯಲ್ಲಿದ್ದ ಪತ್ರಿಕೆ ನಡುಗಲಾರಂಭಿಸಿತು ಮತ್ತು ಮುಖದ ಬಣ್ಣ ಎಷ್ಟು ಬಿಳಿಚಿತು ಎಂದರೆ ರಕ್ತವೇ ಇಲ್ಲವೇನೋ ಎಂಬಂತಿತ್ತು. ಅವರ ಕಣ್ಣುಗಳು ಅರಳಿದಂತೆಯೇ ಉಳಿದವು ಮತ್ತು ಅವರು ಕಲ್ಲಿನಂತೆ ಆ ಮಗುವನ್ನು ನೋಡುತ್ತಾ ನಿಂತರು. ಯಾವುದೋ ಭೂತವನ್ನು ನೋಡಿದಂತೆ ಅವರಿಗೆ ಭಾಸವಾಗುತ್ತಿತ್ತು. ಕೋಣೆಯಲ್ಲಿ ಒಂದು ಭಯಾನಕ ಮೌನ ಆವರಿಸಿತು. ಅದರಲ್ಲಿ ಕೇವಲ ಗೋಡೆ ಗಡಿಯಾರದ ಟಿಕ್ ಟಿಕ್ ಸದ್ದು ಮತ್ತು ಹೊರಗೆ ಸುರಿಯುತ್ತಿದ್ದ ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನನ್ನ ಮಗ ಇನ್ನೂ ಅವರ ಕಾಲುಗಳನ್ನು ಅಪ್ಪಿಕೊಂಡಿದ್ದ, ಆದರೆ ಅವರಿಗೆ ಅದರ ಅರಿವೂ ಇರಲಿಲ್ಲ. ಅವರ ಸಂಪೂರ್ಣ ಗಮನ ಆ ಮಗುವಿನ ಮೇಲಿತ್ತು. ಅವಳು ನನ್ನ ಹಿಂದೆ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು, ಏಕೆಂದರೆ ಬಹುಶಃ ಆಪ್ತತೆಯ ಹೊರತಾಗಿಯೂ ಅವಳು ಈ ಅಪರಿಚಿತ ವಾತಾವರಣಕ್ಕೆ ಹೆದರುತ್ತಿದ್ದಳು. ನಾನು ಮೌನವನ್ನು ಮುರಿದು ನನ್ನ ಧ್ವನಿಯನ್ನು ಸ್ಥಿರವಾಗಿಡುತ್ತಾ ಹೇಳಿದೆ, ನಾವು ಅನಾಥಾಶ್ರಮಕ್ಕೆ ಹೋಗಿದ್ದೆವು. ಅಲ್ಲಿ ಈ ಮಗು ಒಬ್ಬಳೇ ಕುಳಿತು ಅಳುತ್ತಿದ್ದಳು. ನನಗೆ ಅವಳ ಮೇಲೆ ಮರುಕ ಉಂಟಾಯಿತು, ಹಾಗಾಗಿ ಜೊತೆಗೆ ಕರೆದುಕೊಂಡು ಬಂದೆ. ನಾನು ಏನಾದರೂ ತಪ್ಪು ಮಾಡಿದ್ದೇನೆಯೇ? ನಾನು ಬೇಕೆಂದೇ ಈ ಪ್ರಶ್ನೆಯನ್ನು ಕೇಳಿದೆ, ಏಕೆಂದರೆ ಅವರು ಇದಕ್ಕೆ ಏನು ಉತ್ತರ ನೀಡುತ್ತಾರೆ ಎಂದು ನಾನು ನೋಡಬೇಕಿತ್ತು. ನನ್ನ ಪ್ರಶ್ನೆಗೆ ಅವರು ದಿಡುಕ್ಕನೆ ಎಚ್ಚರವಾದಂತೆ ಕಂಡರು, ಯಾವುದೋ ಗಾಢ ನಿದ್ರೆಯಿಂದ ಎದ್ದವರಂತೆ. ಅವರು ಗಾಬರಿಯಿಂದ ಪತ್ರಿಕೆಯನ್ನು ಮೇಜಿನ ಮೇಲಿಟ್ಟರು ಮತ್ತು ತಡಬಡಾಯಿಸುತ್ತಾ, ಇಲ್ಲ, ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯಾ, ಇದು ತುಂಬಾ ಪುಣ್ಯದ ಕೆಲಸ. ಆದರೆ ನೀನು ಅವಳನ್ನು ಇಲ್ಲಿಗೆ, ಮನೆಗೆ ಏಕೆ ಕರೆದುಕೊಂಡು ಬಂದೆ? ಅಂದರೆ ನಾವು ಇವಳು ಯಾರೆಂದು ಸಹ ತಿಳಿದಿಲ್ಲವಲ್ಲ, ಇವಳು ಎಲ್ಲಿಂದ ಬಂದಿದ್ದಾಳೆ ಎಂದು ಕೇಳಿದರು. ಅವರ ಮಾತಿನ ಧಾಟಿಯಲ್ಲಿ ಅಡಗಿದ್ದ ಭಯ ಮತ್ತು ಗಾಬರಿಯನ್ನು ಸ್ಪಷ್ಟವಾಗಿ ಅನುಭವಿಸಬಹುದಿತ್ತು. ಅವರು ನನ್ನಿಂದ ಕಣ್ಣು ತಪ್ಪಿಸಲು ಪ್ರಯತ್ನಿಸುತ್ತಿದ್ದರು ಮತ್ತು ಪದೇ ಪದೇ ಹಣೆ ಮೇಲಿನ ಬೆವರಿನ ಹಣಿಗಳನ್ನು ಒರೆಸಿಕೊಳ್ಳುತ್ತಿದ್ದರು. ಕೋಣೆಯಲ್ಲಿ ಚಳಿಯಿದ್ದರೂ ಅವರಿಗೆ ಬೆವರುತ್ತಿತ್ತು. ನಾನು ಅವರ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದೆ, ಇವಳು ಯಾರೆಂದು ನನಗೆ ಗೊತ್ತಿಲ್ಲ. ಆದರೆ ವಿಚಿತ್ರವಾದ ವಿಷಯವೇನೆಂದರೆ ಇವಳು ನನ್ನನ್ನು ಗುರುತಿಸುತ್ತಾಳೆ ಮತ್ತು ನನ್ನನ್ನು ಮಮ್ಮಿ ಎಂದು ಕರೆಯುತ್ತಿದ್ದಾಳೆ.
ಅನಾಥಾಶ್ರಮದವರು ಕೂಡ ಹೇಳಿದರು, ಇವಳು ಅಲ್ಲಿ ಸೇರಿದಾಗಿನಿಂದ ಪದೇ ಪದೇ ಇದನ್ನೇ ಹೇಳುತ್ತಿದ್ದಳಂತೆ, ನನ್ನ ಮಮ್ಮಿ ಬರುತ್ತಾರೆ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗಲಿಲ್ಲವೇ? ನನ್ನ ಈ ಮಾತು ಕೇಳಿ ಕೂಡಲೇ ಅವರು ಇನ್ನಷ್ಟು ಗಾಬರಿಗೊಂಡರು ಮತ್ತು ಪಕ್ಕದಲ್ಲಿದ್ದ ನೀರಿನ ಲೋಟವನ್ನು ಎತ್ತಿಕೊಂಡು ಒಂದೇ ಉಸಿರಿಗೆ ಕುಡಿದರು ಮತ್ತು ಹೇಳಿದರು, ಅರೆ, ಅವಳು ಸಣ್ಣ ಮಗು, ಏನೇನೋ ಮಾತನಾಡುತ್ತಾಳೆ. ನಾನು ಹೇಳಿದೆ, ಆದರೆ ನೋಡಿ, ಇವಳ ಮುಖವು ನಿಮ್ಮ ಮುಖಕ್ಕೆ ಎಷ್ಟು ಹೋಲುತ್ತದೆ ಅಲ್ಲವೇ? ಆಗ ಅವರಂದರು, ಅರೆ, ಇಂತಹ ಮುಖ ಹೋಲಿಕೆಗಳು ಎಷ್ಟೋ ಬಾರಿ ನಡೆಯುತ್ತದೆ. ಯಾರದ್ದೋ ಒಬ್ಬರ ಮುಖ ಮತ್ತೊಬ್ಬರಿಗೆ ಹೋಲುತ್ತದೆ ಅಷ್ಟೇ. ನೀವು ಇದರ ಬಗ್ಗೆ ಹೆಚ್ಚು ಯೋಚಿಸಬೇಡ ಮತ್ತು ಇವಳನ್ನು ವಾಪಸ್ ಬಿಟ್ಟು ಬಾ. ನಾವು ಯಾವುದೇ ಅಪರಿಚಿತ ತೊಂದರೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅವರ ಈ ಮಾತು ಕೇಳಿ ನನ್ನ ಮೈ ಉರಿಯತ್ತು. ಅವರು ತಮ್ಮದೇ ಮಗಳನ್ನು ಅಪರಿಚಿತ ತೊಂದರೆ ಎಂದು ಕರೆಯುತ್ತಿದ್ದರು. ನಾನು ನನ್ನ ಕೋಪವನ್ನು ಹತ್ತಿಕ್ಕಿತ್ತಾ ಹೇಳಿದೆ, ಇವಳ ತಂದೆ ತಾಯಿ ಯಾರೆಂದು ತಿಳಿಯುವವರೆಗೆ ನಾನು ಇವಳನ್ನು ವಾಪಸ್ ಬಿಟ್ಟು ಬರಲು ಸಾಧ್ಯವಿಲ್ಲ. ಇವಳು ಇಲ್ಲಿಯೇ ಇರುತ್ತಾಳೆ ಮತ್ತು ಹೇಗಿದ್ದರೂ ನನಗೆ ಇವಳ ಮುಖ ತುಂಬಾ ಚಿರಪರಿಚಿತ ಎಂದು ಅನಿಸುತ್ತಿದೆ. ನೀವು ಸ್ವಲ್ಪ ಗಮನವಿಟ್ಟು ನೋಡಿ, ಇವಳು ನಿಮಗೆ ಯಾರ ನೆನಪನ್ನು ತರುತ್ತಿಲ್ಲವೇ? ನಾನು ಮಗುವನ್ನು ನನ್ನ ಹಿಂದಿನಿಂದ ಮುಂದೆ ಕರೆದು ತಂದೆ. ಆ ಮಗು ಹೆದರುತ್ತಲೇ ಅವರ ಕಡೆಗೆ ನೋಡಲಾರಂಭಿಸಿತು. ಆ ಮಗು ಮತ್ತು ನನ್ನ ಪತಿಯ ಕಣ್ಣುಗಳು ಸಂಧಿಸಿದ ತಕ್ಷಣವೇ ನನ್ನ ಪತಿಯ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಬಂತು. ಅದು ತಕ್ಷಣವೇ ಪಶ್ಚಾತ್ತಾಪ ಅಥವಾ ಭಯವಾಗಿ ಬದಲಾಯಿತು. ಅವರು ಕೂಡಲೇ ದೃಷ್ಟಿ ಬದಲಾಯಿಸಿದರು ಮತ್ತು ಕೋಪದಿಂದ ಹೇಳಿದರು, ಇವಳು ಯಾರ ಮುಖದಂತೆ ಇದ್ದಾಳೆಂದು ನನಗೇನು ಗೊತ್ತು? ನಾನು ತುಂಬ ಸುಸ್ತಾಗಿದ್ದೇನೆ. ನನಗೆ ವಿಶ್ರಾಂತಿ ಬೇಕು ಎಂದು ಹೇಳುತ್ತಾ ಅವರು ವೇಗವಾಗಿ ಎದ್ದು ತಮ್ಮ ಕೋಣೆಯ ಕಡೆಗೆ ಹೋಗತೊಡಗಿದರು. ಅವರ ಈ ರೀತಿಯ ಓಟವು ಕಳ್ಳನ ಮನಸ್ಸು ಉಳ್ಳುಳೈ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು. ಆದರೆ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ಮಗುವನ್ನು ಕೆಲಸದವಳ ವಶಕ್ಕೆ ಒಪ್ಪಿಸಿ ಅವರ ಹಿಂದೆಯೇ ಕೋಣೆಯೊಳಗೆ ಹೋದೆ. ಕೋಣೆಗೆ ಹೋಗಿ ನೋಡಿದಾಗ ಅವರು ಕಿಟಕಿಯ ಬಳಿ ನಿಂತು ಹೊರಗಿನ ಕತ್ತಲೆಯನ್ನು ದಿಟ್ಟಿಸುತ್ತಿದ್ದರು ಮತ್ತು ಅವರ ಎರಡೂ ಕೈಗಳು ಮುಷ್ಟಿ ಕಟ್ಟಿದಂತಿದ್ದವು. ನಾನು ಬಾಗಿಲು ಮುಚ್ಚಿ ಅವರ ಬಳಿ ಹೋಗಿ ನಿಂತುಕೊಂಡೆ. ನನ್ನ ಕೈಯಲ್ಲಿ ಇನ್ನೂ ಆ ಲಾಕೆಟ್ಟಿತ್ತು. ಅದನ್ನು ನಾನು ಮುಷ್ಟಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದೆ. ಅವರ ಬೆನ್ನಿನ ಕಡೆ ನೋಡುತ್ತಾ ನಾನು ಹೇಳಿದೆ, ಇಂದು ಅನಾಥಾಶ್ರಮದಲ್ಲಿ ನನಗೆ ಇನ್ನೊಂದು ವಿಷಯವೂ ಸಿಕ್ಕಿದೆ. ಅದು ಬಹುಶಃ ನಿಮ್ಮ ಆಸಕ್ತಿಗೆ ಕಾರಣವಾಗಬಹುದು. ನನ್ನ ಮಾತನ್ನು ಕೇಳಿ ಅವರು ತಿರುಗಿದರು ಮತ್ತು ಪ್ರಶ್ನಾರ್ಥಕ ದೃಷ್ಟಿಯಿಂದ ನನ್ನನ್ನು ನೋಡತೊಡಗಿದರು. ನಾನು ನಿಧಾನವಾಗಿ ನನ್ನ ಮುಷ್ಟಿಯನ್ನು ತೆರೆದು ಆ ತುಕ್ಕು ಹಿಡಿದ ಲಾಕೆಟ್ ಅನ್ನು ಅವರ ಮುಂದೆ ಮಾಡಿದೆ. ಆ ಲಾಕೆಟ್ ನೋಡಿದ ಕೂಡಲೇ ಅವರ ಬಾಯಿಂದ ಒಂದು ಸಣ್ಣ ಕಿರುಚಾಟ ಹೊರಬಂತು ಮತ್ತು ನಾನು ಅವರ ಮುಂದೆ ಯಾವುದೋ ವಿಷಕಾರಿ ದಪ್ಪ ಹಾವನ್ನು ಇಟ್ಟಂತೆ ಅವರು 2 ಹೆಜ್ಜೆ ಹಿಂದೆ ಸರಿದರು. ಮೊದಲೇ ಬಿಳಿಯಾಗಿದ್ದ ಅವರ ಮುಖ ಈಗ ಇನ್ನಷ್ಟು ಬಿಳಿಚಿಕೊಂಡಿತು. ಅವರು ತಡಬಡಾಯಿಸುತ್ತಾ ಕೇಳಿದರು, ಇದು ನಿನಗೆ ಎಲ್ಲಿಂದ ಸಿಕ್ಕಿತು? ನಾನು ಅವರ ಕಣ್ಣುಗಳನ್ನು ನೋಡುತ್ತಾ ಹೇಳಿದೆ, ಇದು ಇದೇ ಮಗುವಿನ ಕೊರಳಲ್ಲಿ ಇತ್ತು. ಇದರ ಒಳಗಡೆ ಏನಿದೆ ಎಂದು ನಿಮಗೆ ಗೊತ್ತಿದೆಯೇ? ಅವರು ಮೌನವಾಗಿದ್ದರು. ಕೇವಲ ಅವರ ಉಸಿರಾಟದ ವೇಗ ಹೆಚ್ಚಾಯಿತು. ನಾನು ಲಾಕೆಟ್ನ ಗುಂಡಿಯನ್ನು ಒತ್ತಿ ಅದನ್ನು ತೆರೆದು ಅವರ ಮುಂದೆ ಹಿಡಿದೆ. ಅದರಲ್ಲಿ ನನ್ನ ಫೋಟೋ ಮತ್ತು ಅವರು ಬರೆದ ಆ ಕಾಗದ ಇತ್ತು. ನಾನು ಹೇಳಿದೆ, ಇದರಲ್ಲಿ ನನ್ನ ಫೋಟೋ ಇದೆ ಮತ್ತು ನಿಮ್ಮ ಕೈಬರಹವಿರುವ ಈ ಕಾಗದವಿದೆ. ಜೊತೆಗೆ ನಮ್ಮ ಮಕ್ಕಳು ಹುಟ್ಟಿದ ದಿನಾಂಕವೂ ಬರೆಯಲ್ಪಟ್ಟಿದೆ. ಈಗಲೂ ನೀವು ಇದನ್ನು ಯಾವುದೋ ಅಪರಿಚಿತ ಸಂಕಷ್ಟ ಎಂದು ಹೇಳ್ತೀರಾ? ಈಗಲೂ ನಿಮಗೆ ಇದು ಗೊತ್ತಿಲ್ಲವೇ? ನನ್ನ ಪ್ರಶ್ನೆಗಳು ಬಾಣಗಳಂತೆ ಅವರ ಅಸ್ತಿತ್ವಕ್ಕೆ ಚುಚ್ಚುತ್ತಿದ್ದವು. ಅವರು ಗೋಡೆಗೆ ಅಂಟಿಕೊಂಡರು ಮತ್ತು ಈಗ ಅವರ ಹತ್ತಿರ ಮಾತನಾಡಲು ಶಬ್ದಗಳೇ ಉಳಿಯಲಿಲ್ಲ. ಕೋಣೆಯ ಗಾಳಿಯಲ್ಲಿ ಒತ್ತಡ ಎಷ್ಟು ಹೆಚ್ಚಾಯಿತೆಂದರೆ ಉಸಿರಾಡುವುದು ಕೂಡ ಕಷ್ಟವಾಯಿತು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಕಿರುಚುಟ್ಟ ಹೇಳಿದೆ, ಯಾಕೆ ಮಾತನಾಡುತ್ತಿಲ್ಲ? ನನಗೆ ಉತ್ತರ ಬೇಕು. ನೀವು ಸತ್ತಿದ್ದಾಳೆ ಎಂದು ಹೇಳಿದ್ದ ನನ್ನ ಮಗಳು ಇವಳೇನಾ? ನಾನು ಒಂದು ಜೀವಂತ ಹೆಣದ ಮೇಲೆ ಕಣ್ಣೀರು ಹಾಕುತ್ತಿದ್ದೇನಾ? ನನ್ನ ಧ್ವನಿ ಪ್ರತಿಧ್ವನಿಸಿದಾಗ ಅವರು ಮಂಡಿಯೂರಿ ನೆಲದ ಮೇಲೆ ಕುಳಿತುಕೊಂಡರು ಮತ್ತು ತಮ್ಮ ತಲೆಯನ್ನು 2 ಕೈಗಳಿಂದ ಹಿಡಿದುಕೊಂಡರು. ಅವರ ಈ ಶೈಲಿಯು ಅಫ್ಸೋಸ್ ಅಂದರೆ ದುಃಖದಂತೆ ಇತ್ತೇ ಹೊರತು ಪಶ್ಚಾತ್ತಾಪದಂತೆ ಇರಲಿಲ್ಲ. ಅವರು ತಲೆ ತಗ್ಗಿಸಿ ತಗ್ಗುದನಿಯಲ್ಲಿ ಹೇಳಿದರು, ನೀನು ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದೀಯಾ? ಕಥೆ ನೀನು ಅಂದುಕೊಂಡಂತಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಾರಣವಿದೆ. ನಾನು ನಿನಗೆ ಯಾವತ್ತೂ ಹೇಳಬಾರದು ಅಂದುಕೊಂಡಿದ್ದ ರಹಸ್ಯವೊಂದು ಇಲ್ಲಿದೆ. ಒಂದು ವೇಳೆ ಆ ರಹಸ್ಯ ಹೊರಬಿದ್ದರೆ ನಮ್ಮ ಸಂಸಾರವೇ ನಾಶವಾಗುತ್ತಿತ್ತು. ಒಂದು ದೊಡ್ಡ ಭಯದ ಕಾರಣದಿಂದ ನಾನು ಅವಳನ್ನು ದೂರ ಮಾಡಿದ್ದೆ. ಆದರೆ ಅದೃಷ್ಟ ಅವಳನ್ನು ಮತ್ತೆ ಕರೆತಂದಿದೆ. ಅವರ ಈ ಮಾತುಗಳು ನನ್ನ ಗೊಂದಲವನ್ನು ಇನ್ನಷ್ಟು ಹೆಚ್ಚಿಸಿದವು. ನಾನು ಬಗ್ಗಿ ಅವರ ಕಾಲರ್ ಹಿಡಿದು ಜೋರಾಗಿ ಜುಲುಕಿಸುತ್ತಾ ಕೇಳಿದೆ, ನೀವು ನನಗೆ ಯಾವುದೇ ಕಥೆ ಹೇಳಬೇಡಿ. ನನಗೆ ಕೇವಲ ಸತ್ಯ ತಿಳಿಯಬೇಕು. ಅಂತಹ ರಹಸ್ಯ ಯಾವುದು? ಸಂಸಾರ ಹೇಗೆ ನಾಶವಾಗುತ್ತದೆ? ಒಂದು ಮುಗ್ಧ ಜೀವದ ಬೆಲೆ ನಮ್ಮ ಮನೆಗಿಂತ ಹೆಚ್ಚಾಗಿತ್ತೆ? ನೀವು ನನಗೆ ಮೋಸ ಮಾಡಿದ್ದೀರಿ ಮತ್ತು ಈಗ ಒಗಟುಗಳನ್ನು ಹಾಕುತ್ತಿದ್ದೀರಿ. ಅವರು ನನ್ನ ಕಡೆ ನೋಡಿದಾಗ ಅವರ ಕಣ್ಣುಗಳಲ್ಲೇ ಕಣ್ಣೀರಿತ್ತು. ಆದರೆ ಆ ಕಣ್ಣೀರು ಪಶ್ಚಾತ್ತಾಪದ್ದೋ ಅಥವಾ ನಟನೆಯದ್ದೋ ಎಂದು ನನಗೆ ನಿರ್ಧರಿಸಲು ಸಾಧ್ಯವಾಗುತ್ತಿರಲಿಲ್ಲ.
ಅವರು ನನ್ನ ಕೈಯನ್ನು ತಮ್ಮ ಕಾಲರ್ನಿಂದ ತೆಗೆದು ಎದ್ದು ನಿಂತರು. ನಂತರ ಒಂದು ವಿಚಿತ್ರ ರೀತಿಯಲ್ಲಿ ಹೇಳಿದರು, ಈ ಮಗು ಯಾಕೆ ಬದುಕಿದೆ ಮತ್ತು ಇಲ್ಲೇಕೆ ಇದೆ ಎಂದು ನಿನಗೆ ಹೇಳಿದರೆ ಬಹುಶಃ ನಿನಗದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಾನು ಇವಳನ್ನು ಕೊಲ್ಲಲು ಪ್ರಯತ್ನಿಸಿದ್ದೇನೆ ಎಂದು ನೀನು ಅಂದುಕೊಂಡಿದ್ದೀಯಾ? ಆದರೆ ನಿಜವೇನೆಂದರೆ ನಾನು ಇವಳನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದೆ. ಅವರ ಮಾತುಗಳು ನನ್ನ ಆಶ್ಚರ್ಯವನ್ನು ಇನ್ನಷ್ಟು ಹೆಚ್ಚಿಸಿದವು. ಈಗ ನನಗೆ ಅನಿಸತೊಡಗಿತು, ವಿಷಯ ಕೇವಲ ಮಗುವಿನ ಹಂಬಲ ಅಥವಾ ಇನ್ನೇನೂ ಅಲ್ಲ, ಬದಲಾಗಿ ಬಹುಶಃ ಬೇರೆಯೇ ಇದೆ ಎಂದು. ಯಾವುದೋ ಶತ್ರು ಅಥವಾ ನಾನು ಅರಿಯದ ಯಾವುದೋ ವಂಶಪಾರಂಪರ್ಯ ದ್ವೇಷವಿರಬಹುದು. ಆದರೆ ಆ ಕ್ಷಣದಲ್ಲಿ ನನ್ನ ಮುಂದೆ ಇದ್ದ ಒಂದೇ ಸತ್ಯವೆಂದರೆ ನನ್ನ ಮಗಳು ಬದುಕಿದ್ದಳು ಮತ್ತು ನನ್ನ ಪತಿ ಈ ವಿಷಯವನ್ನು ನನ್ನಿಂದ ಮರೆಮಾಡಿದ್ದರು. ನಾನು ಕಠಿಣ ಧ್ವನಿಯಲ್ಲಿ ಹೇಳಿದೆ, ನನಗೆ ಪ್ರತಿಯೊಂದು ವಿಷಯವೂ ತಿಳಿಯಬೇಕು, ಅದು ಎಷ್ಟೇ ಕಹಿಯಾದರೂ ಸರಿ. ಆದರೆ ಅವರು ನನ್ನ ಮಾತನ್ನು ತಡೆದು ಹೇಳಿದರು, ಈಗಲ್ಲ, ಇನ್ನೂ ಸಮಯ ಬಂದಿಲ್ಲ. ಈ ಮಗು ಸುರಕ್ಷಿತವಾಗಿಲ್ಲ ಎಂದು ನಿನಗೆ ತಿಳಿಯುವುದು ಈಗ ಸಾಕಾಗಿದೆ. ಒಂದು ವೇಳೆ ಇವಳು ವಾಪಸ್ ಬಂದಿದ್ದಾಳೆ ಎಂದು ಯಾರಿಗಾದರೂ ತಿಳಿದರೆ ನಮ್ಮೆಲ್ಲರ ಪ್ರಾಣಕ್ಕೆ ಅಪಾಯವಿದೆ. ಅವರ ಈ ಬೆದರಿಕೆ ಮಿಶ್ರಿತ ಎಚ್ಚರಿಕೆ ನನ್ನನ್ನು ಬೆಚ್ಚಿಬೀಳಿಸಿತು. ನಾವು ನಿಜವಾಗಿಯೂ ಅಪಾಯದಲ್ಲಿದ್ದೇವಾ ಅಥವಾ ಇದು ಮತ್ತೆ ಯಾವುದೋ ಹೊಸ ನಾಟಕವೇ? ನಾನು ಇನ್ನೇನನ್ನಾದರೂ ಕೇಳಲು ಹೋಗುತ್ತಿದ್ದೆ. ಅಷ್ಟರಲ್ಲಿ ಹಠಾತ್ತಾಗಿ ಬಾಗಿಲಿನ ಮೇಲೆ ಜೋರಾಗಿ ಶಬ್ದವಾಯಿತು ಮತ್ತು ಹೊರಗಿನಿಂದ ಕೆಲಸದವರ ಗಾಬರಿಗೊಂಡ ಧ್ವನಿ ಕೇಳಿಸಿತು, ಮೇಡಂ, ಬೇಗ ಹೊರಗೆ ಬನ್ನಿ, ಆ ಮಗು ಪ್ರಜ್ಞೆ ತಪ್ಪಿದ್ದಾಳೆ ಮತ್ತು ಅವಳ ಮೂಗಿನಿಂದ ರಕ್ತ ಬರುತ್ತಿದೆ. ಇದನ್ನು ಕೇಳಿದ ಕೂಡಲೇ ನಾನು ಮತ್ತು ನನ್ನ ಪತಿ ಇಬ್ಬರೂ ಬಾಗಿಲಿನ ಕಡೆಗೆ ಓಡಿದೆವು. ನನ್ನ ಪತಿಯ ಮುಖದಲ್ಲಿ ಈಗ ಕಾಣುತ್ತಿದ್ದ ಭಯವು ಮೊದಲಿಗಿಂತಲೂ ಹೆಚ್ಚು ಭೀಕರವಾಗಿತ್ತು. ಈಗ ಯಾವುದೋ ಒಂದು ವಿಷಯ ನಿಜವಾಗಲಿದೆಯೋ ಎಂಬ ಭಯ ಅವರಲ್ಲಿ ಕಾಣುತ್ತಿತ್ತು. ನಾವು ಲಾಂಜ್ಗೆ ತಲುಪಿದಾಗ ಆ ಪುಟ್ಟ ಹುಡುಗಿ ಕಾರ್ಪೆಟ್ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಕಂಡೆವು ಮತ್ತು ಅವಳ ಮೈಬಣ್ಣ ನೀಲಿಗಟ್ಟುತ್ತಿತ್ತು. ನನ್ನ ಮಗ ಅಳುತ್ತಿದ್ದನು ಮತ್ತು ಕೆಲಸದವಳು ಅವಳ ಮುಖಕ್ಕೆ ನೀರು ಚಿಮುಕಿಸುತ್ತಿದ್ದಳು. ನಾನು ಓಡಿಹೋಗಿ ಅವಳನ್ನು ಎತ್ತಿಕೊಂಡು ನನ್ನ ಮಡಲಿನಲ್ಲಿ ಮಲಗಿಸಿಕೊಂಡೆ. ಅವಳ ದೇಹವು ಬೆಂಕಿಯಂತೆ ಸುಡುತ್ತಿತ್ತು. ನನ್ನ ಪತಿ ತಕ್ಷಣವೇ ಫೋನ್ ತೆಗೆದು ಯಾರಿಗೋ ಕರೆ ಮಾಡಲಾರಂಭಿಸಿದರು. ಆದರೆ ಅವರ ಮಾತುಗಳು ನನ್ನ ಪಾದಗಳ ಕೆಳಗಿದ್ದ ಉಳಿದಿದ್ದ ನೆಲವನ್ನು ಸಹ ಕಿತ್ತುಕೊಂಡವು. ಅವರು ಫೋನ್ನಲ್ಲಿ ಹೇಳುತ್ತಿದ್ದರು, ಡಾಕ್ಟರ್ ಸಾಹೇಬರೇ, ಬೇಗ ಬನ್ನಿ. ಅವಳು ವಾಪಸ್ ಬಂದಿದ್ದಾಳೆ ಮತ್ತು ಅವಳಲ್ಲಿ ಆ ಲಕ್ಷಣಗಳು ಮತ್ತೆ ಕಾಣಿಸಿಕೊಳ್ಳುತ್ತಿವೆ. ಅಂದು ಇದ್ದ ಅದೇ ಕಾಯಿಲೆ. ಬೇಗ ಬನ್ನಿ, ಇಲ್ಲದಿದ್ದರೆ ಬಹಳ ತಡವಾಗಿ ಬಿಡುತ್ತದೆ. ಇದನ್ನು ಕೇಳಿ ನಾನು ಕಲ್ಲಾಗಿ ಹೋದೆ. ಅಂದರೆ ವಿಷಯ ಕೇವಲ ಮುಚ್ಚಿಡುವುದಷ್ಟೇ ಆಗಿರಲಿಲ್ಲ, ಬದಲಿಗೆ ಯಾವುದೋ ಕಾಯಿಲೆ ಇತ್ತು. ನನಗೆ ಅರಿವೇ ಇಲ್ಲದಂತಹ ಯಾವುದೋ ದೊಡ್ಡ ಕಾರಣವಿತ್ತು. ಆದರೆ ಒಂದು ಪುಟ್ಟ ಮಗುವಿಗೆ ಅಂತಹ ಯಾವ ಕಾಯಿಲೆ ಇರಬಹುದು? ಅದಕ್ಕಾಗಿ ಅವಳನ್ನು ಸ್ವಂತ ತಾಯಿಯಿಂದಲೇ ದೂರ ಮಾಡಬೇಕಾಯಿತು? ನಾನು ಪ್ರಶ್ನಾರ್ಥಕ ದೃಷ್ಟಿಯಿಂದ ನನ್ನ ಪತಿಯನ್ನು ನೋಡಿದೆ. ಅವರು ಈಗ ಫೋನ್ ಕೆಳಗಿಟ್ಟು ಮಗುವಿನ ನಾಡಿಯನ್ನು ಪರೀಕ್ಷಿಸುತ್ತಿದ್ದರು. ಅವರ ಕೈಗಳ ಚಾಕಚಕ್ಯತೆಯು ಅವರು ಇಂತಹ ಪರಿಸ್ಥಿತಿಯನ್ನು ಮೊದಲು ಎದುರಿಸಿದ್ದಾರೆ ಎಂಬುದನ್ನು ಹೇಳುತ್ತಿತ್ತು. ಅವರು ನನ್ನ ಕಡೆ ನೋಡದೆಯೇ ಹೇಳಿದರು, ನಾವು ಇವಳನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕು. ಆದರೆ ಸಾಮಾನ್ಯ ಆಸ್ಪತ್ರೆಗಲ್ಲ, ಇವಳು ಎಲ್ಲಿ ಹುಟ್ಟಿದಳೋ ಅಲ್ಲಿಗೆ ಹೋಗಬೇಕು. ನಗರದ ಹೊರಗಿರುವ ಆ ಹಳೆಯ ಆಸ್ಪತ್ರೆಗೆ. ಅವರ ಮಾತು ಕೇಳಿ ನನ್ನ ಮೈಜುಂ ಎಂದಿತು, ಏಕೆಂದರೆ ಆ ಆಸ್ಪತ್ರೆಯು ವರ್ಷಗಳ ಹಿಂದೆಯೇ ಮುಚ್ಚಲ್ಪಟ್ಟಿತ್ತು ಮತ್ತು ಈಗ ಪಾಳುಬಿದ್ದಿತ್ತು. ಅಲ್ಲಿಗೆ ಈಗ ಹೋಗುವ ಅರ್ಥವೇನು? ನಾನು ತಡೆಯಲು ಹವಣಿಸಿದೆ, ಆದರೆ ಮಗುವಿನ ಸ್ಥಿತಿ ನೋಡಿ ಮತ್ತೆ ಸುಮ್ಮನಾದೆ. ನಾವು ಅವಳನ್ನು ಎತ್ತಿಕೊಂಡು ಮತ್ತೆ ಕಾರಿನ ಕಡೆಗೆ ಓಡಿದೆವು. ಮಳೆಯು ಈಗ ಬಿರುಗಾಳಿಯಾಗಿ ಬದಲಾಗಿತ್ತು ಮತ್ತು ರಾತ್ರಿಯ ಕತ್ತಲೆಯು ಇನ್ನಷ್ಟು ಗಾಢವಾಗಿತ್ತು. ಕಾರಿನಲ್ಲಿ ಕುಳಿತ ತಕ್ಷಣ ನನ್ನ ಪತಿ ಡ್ರೈವಿಂಗ್ ಸೀಟ್ ಹಿಡಿದರು ಮತ್ತು ಕಾರನ್ನು ಅತಿಯಾದ ವೇಗದಲ್ಲಿ ಓಡಿಸಲು ಪ್ರಾರಂಭಿಸಿದರು. ನಾನು ಹಿಂದಿನ ಸೀಟಿನಲ್ಲಿ ಮಗುವಿನ ತಲೆಯನ್ನು ಮಡಲಿನಲ್ಲಿಟ್ಟು ಕುಳಿತಿದ್ದೆ ಮತ್ತು ನನ್ನ ಮಗ ನನ್ನನ್ನು ಅಂಟಿಕೊಂಡು ಕುಳಿತಿದ್ದನು. ನಾನು ಕನ್ನಡಿಯ ಮೂಲಕ ನನ್ನ ಪತಿಯ ಮುಖವನ್ನು ನೋಡಿದೆ. ಅಲ್ಲಿ ಈಗ ಗಾಬರಿಯ ಬದಲು ಒಂದು ವಿಚಿತ್ರವಾದ ಉನ್ಮಾದ ಜುನೂನ್ ಕಾಣುತ್ತಿತ್ತು. ಅವರು ಸತತವಾಗಿ ಗೊಣಗುತ್ತಿದ್ದರು, ನಾನು ಅವಳಿಗೆ ಏನೂ ಆಗಲು ಬಿಡುವುದಿಲ್ಲ, ನಾನು ಮತ್ತೆ ಅದೇ ತಪ್ಪು ಮಾಡುವುದಿಲ್ಲ. ಆದರೆ ಅವರ ಮಾತುಗಳು ನನಗೆ ಸಮಾಧಾನ ನೀಡುವ ಬದಲು ಇನ್ನಷ್ಟು ಭಯ ಹುಟ್ಟಿಸುತ್ತಿದ್ದವು. ಕಾರು ನಗರದ ಬೆಳಕಿನ ರಸ್ತೆಗಳಿಂದ ಹೊರಬಂದು ನಿರ್ಜನವಾದ ಕಚ್ಚಾ ರಸ್ತೆಗಳಿಗೆ ಬಂದಿತ್ತು. ನಾವು ಆ ಹಳೆಯ ಕಾಲದ ಆಸ್ಪತ್ರೆಯ ಕಡೆಗೆ ಹೋಗುತ್ತಿದ್ದೆವು. ಅಲ್ಲಿ ವಿಚಿತ್ರವಾದ ಪ್ರಯೋಗಗಳು, ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತವೆ ಎಂಬ ಖ್ಯಾತಿಯಿತ್ತು. ನನ್ನ ಮನಸ್ಸಿನಲ್ಲಿ ಹಲವು ರೀತಿಯ ಯೋಚನೆಗಳು ಬರಲಾರಂಭಿಸಿದವು. ನನ್ನ ಪತಿ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಅಲ್ಲಿಗೆ ಕರೆದೊಯ್ದುಕೊಂಡು ಹಾಕುತ್ತಾರೆಯೇ, ಅಥವಾ ಅಲ್ಲಿ ಬೇರೆ ಯಾವುದೋ ಸಂಕಷ್ಟ ನಮಗಾಗಿ ಕಾಯುತ್ತಿದೆಯೇ? ಆದರೆ ಮಮತೆಯ ಮುಂದೆ ಅಸಹಾಯಕಳಾದ ನಾನು ಮೌನವಾಗಿ ಕುಳಿತಿದ್ದೆ. ಮಗುವಿನ ಉಸಿರಾಟವು ಏರುಪೇರಾಗುತ್ತಿತ್ತು ಮತ್ತು ಅವಳು ನಿದ್ರೆಯಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನನಗೆ ಅರ್ಥವಾಗದ ಕೆಲವು ವಿಚಿತ್ರ ಶಬ್ದಗಳನ್ನು ಹೇಳುತ್ತಿದ್ದಳು. ಆದರೆ ಆ ಶಬ್ದಗಳು ನನ್ನ ಪತಿಯನ್ನು ಇನ್ನಷ್ಟು ಆತಂಕಕ್ಕೀಡು ಮಾಡಿದ್ದವು.
ಹಠಾತ್ತಾಗಿ ಕಾರಿಗೆ ಒಂದು ಜೋರಾದ ಜಟಕ ಹೊಡೆದಂತಾಗಿ ಅದು ನಿಂತುಹೋಯಿತು. ಬಹುಶಃ ಕಾರು ಕೆಸರಿನಲ್ಲಿ ಸಿಕ್ಕಿಹಾಕಿಕೊಂಡಿತ್ತು. ನನ್ನ ಪತಿ ಸ್ಟೀರಿಂಗ್ ಮೇಲೆ ಕೈಯಿಂದ ಹೊಡೆದು ಕೆಳಗಿಳಿದರು. ನಾನು ಕೂಡ ಗಾಬರಿಯಿಂದ ಕಿಟಕಿಯಿಂದ ಹೊರಗೆ ನೋಡತೊಡಗಿದೆ. ಹೊರಗೆ ಗಾಢ ಕತ್ತಲೆಯಿತ್ತು ಮತ್ತು ಮಳೆಯ ಆರ್ಭಟವಿತ್ತು. ಅಷ್ಟರಲ್ಲೇ ನಾನು ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ಕೆಲವು ನೆರಳುಗಳು ಓಡಾಡುತ್ತಿರುವುದನ್ನು ಕಂಡೆ. ಅವು ಮನುಷ್ಯನ ನೆರಳುಗಳಂತೆ ಕಾಣುತ್ತಿದ್ದವು, ಆದರೆ ಅವುಗಳ ವರ್ತನೆಯೂ ಬಹಳ ವಿಚಿತ್ರವಾಗಿತ್ತು. ನನ್ನ ಪತಿ ಹೊರಗೆ ನಿಂತು ಆ ನೆರಳುಗಳ ಕಡೆಗೆ ನೋಡುತ್ತಿದ್ದರು ಮತ್ತು ಅವಕ್ಕೆ ಹೆದರುವ ಬದಲು ಅವುಗಳ ಜೊತೆ ಮಾತನಾಡುತ್ತಿದ್ದರು. ಅವರಿಗೂ ಆ ನೆರಳುಗಳಿಗೂ ಮೊದಲೇ ಪರಿಚಯವಿರುವಂತಿತ್ತು. ಈ ದೃಶ್ಯ ನೋಡಿ ನನ್ನ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು. ಈ ಜನರು ಯಾರು? ಇವರಿಗೂ ನನ್ನ ಪತಿಗೂ ಏನು ಸಂಬಂಧ? ಮತ್ತು ಇವರು ಈ ನಿರ್ಜನ ಪ್ರದೇಶದಲ್ಲಿ ನಮಗಾಗಿ ಮೊದಲೇ ಯಾಕೆ ಕಾಯುತ್ತಿದ್ದರು? ನಾನು ತಕ್ಷಣವೇ ಕಾರಿನ ಬಾಗಿಲುಗಳನ್ನು ಲಾಕ್ ಮಾಡಿದೆ ಮತ್ತು ನನ್ನ ಮಕ್ಕಳನ್ನು ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡೆ. ಆದರೆ ಮುಂದಿನ ಕ್ಷಣ ನನ್ನ ಸಹನೆಯ ಮಿತಿ ಮೀರಿದಂತಿತ್ತು. ಆ ನೆರಳುಗಳಲ್ಲಿ ಒಂದು ನೆರಳು ಮುಂದೆ ಬಂತು ಮತ್ತು ನಂತರ ಆ ಬೆಳಕಿನಲ್ಲಿ ಮುಖ ತೋರಿಸಿತು. ಆ ವ್ಯಕ್ತಿಯ ಮುಖ ಕಂಡ ತಕ್ಷಣ ನನ್ನ ಬಾಯಿಂದ ಚೀರಾಟ ಹೊರಬಂತು, ಏಕೆಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬದಲಿಗೆ 6 ವರ್ಷಗಳ ಹಿಂದೆ ನನ್ನ ಮಗಳ ಸಾವಿನ ಸುದ್ದಿಯನ್ನು ನೀಡಿದ್ದ ಅದೇ ಡಾಕ್ಟರ್ ಆಗಿದ್ದನು. ಅವನು ಅಲ್ಲಿ ಉಪಸ್ಥಿತನಿದ್ದನು ಮತ್ತು ನನ್ನ ಪತಿಯ ಪಕ್ಕದಲ್ಲಿ ನಿಂತು ನಗುತ್ತಿದ್ದನು. ಅವನ ನಗುವಿನಲ್ಲಿ ಪೈಶಾಚಿಕ ಭಾವವಿತ್ತು. ಅವನು ನನ್ನ ಪತಿಯ ಹೆಗಲ ಮೇಲೆ ಕೈಯಿಟ್ಟು ಹೇಳಿದನು, ನೀನು ನಿನ್ನ ವಾಗ್ದಾನದ ವಿರುದ್ಧ ನಡೆದುಕೊಂಡಿದ್ದೀಯಾ? ನೀನು ಅವಳನ್ನು ವಾಪಸ್ ಕರೆತಂದಿದ್ದೀಯಾ? ಈಗ ಏನೇ ಸಂಭವಿಸಿದರೂ ಅದಕ್ಕೆ ನೀನೇ ಜವಾಬ್ದಾರ. ಇದನ್ನು ಕೇಳಿದ ತಕ್ಷಣ ನನ್ನ ಪತಿ ಅವನ ಪಾದಗಳಿಗೆ ಬಿದ್ದು ಹೇಳಿದರು, ಅವಳನ್ನು ಉಳಿಸಿಬಿಡಿ. ನೀವು ಏನು ಹೇಳುತ್ತೀರೋ ಅದನ್ನು ನಾನು ಮಾಡುತ್ತೇನೆ. ದಯವಿಟ್ಟು ಅವಳನ್ನು ಉಳಿಸಿ. ಇದೆಲ್ಲವೂ ಏನಾಗುತ್ತಿತ್ತು? ನನ್ನ ಪತಿ ಒಬ್ಬ ಡಾಕ್ಟರ್ನ ಪಾದಗಳಿಗೆ ಯಾಕೆ ಬಿದ್ದಿದ್ದರು ಮತ್ತು ಅವರು ಯಾವ ವಾಗ್ದಾನದ ಬಗ್ಗೆ ಮಾತನಾಡುತ್ತಿದ್ದರು? ನನ್ನ ಬುದ್ಧಿಯು ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು. ಅಷ್ಟರಲ್ಲೇ ಆ ಡಾಕ್ಟರ್ ಕಾರಿನ ವಿಂಡೋ ಸ್ಕ್ರೀನ್ ಹತ್ತಿರ ಬಂದನು ಮತ್ತು ಗಾಜಿನ ಮೇಲೆ ಕೈಯಿಟ್ಟನು. ಈ ರಹಸ್ಯವು ಇನ್ನಷ್ಟು ಆಳವಾಗುತ್ತಿದೆ. ಅವಳ ಬೆರಳುಗಳಲ್ಲಿ ನಾನು ಹೆರಿಗೆಯ ದಿನಗಳಲ್ಲಿ ನೋಡಿದ್ದ ಅದೇ ಉಂಗುರವಿತ್ತು. ಅವಳು ಗಾಜಿನ ಆಚೆಯಿಂದ ನನ್ನನ್ನು ನೋಡಿದಳು ಮತ್ತು ಅವಳ ಕಣ್ಣುಗಳಲ್ಲಿ ಒಂದು ಸಂದೇಶವಿತ್ತು. ಅದು ಅಸಲಿ ಆಟ ಈಗಷ್ಟೇ ಶುರುವಾಗಿದೆ ಮತ್ತು ನಾನು ಹಾಗೂ ನನ್ನ ಮಕ್ಕಳು ಒಂದು ದೊಡ್ಡ ಸಂಚಿಗೆ ಬಲಿಯಾಗಿದ್ದೇವೆ ಎಂದು ನನಗೆ ತಿಳಿಸಿತು. ಈ ಸಂಚಿನ ಬೇರುಗಳು ಭೂತಕಾಲದಲ್ಲಿ ಬಹಳ ಆಳವಾಗಿವೆ. ಈಗ ನಾನು ಕಾರಿನೊಳಗೆ ಬಂಧಿಯಾಗಿದ್ದೆ. ಹೊರಗೆ ನನ್ನ ಪತಿ ಮತ್ತು ಆ ಸೈತಾನ ಡಾಕ್ಟರ್ ನಿಂತಿದ್ದರು ಮತ್ತು ಮಡಿಲಲ್ಲಿ ನನ್ನ ಆ ಮಗಳಿದ್ದಳು. ಯಾರ ಉಸಿರು ಒಂದು ರಹಸ್ಯದ ದಾರಕ್ಕೆ ಕಟ್ಟಲ್ಪಟ್ಟಿದೆಯೋ ಎಂಬಂತಿತ್ತು. ಮತ್ತು ಈ ರಾತ್ರಿ ಇದು ಇನ್ನೂ ಬಹಳ ಉದ್ದವಾಗಿರಲಿತ್ತು. ಮಳೆಯ ಬಿರುಗಾಳಿ ಮತ್ತು ಗದ್ದಲ ತನ್ನ ಜಾಗದಲ್ಲಿದ್ದರೆ ನನ್ನೊಳಗೆ ಏಳುತ್ತಿದ್ದ ಬಿರುಗಾಳಿ ನನ್ನನ್ನು ಮರಗಟ್ಟುವಂತೆ ಮಾಡಿತ್ತು. ನನ್ನ ಪತಿ ಇನ್ನೂ ಆ ಸೈತಾನ ಡಾಕ್ಟರ್ ಮುಂದೆ ಗೋಗರೆಯುತ್ತಿದ್ದನು ಮತ್ತು ಅವನು ಬಹಳ ಕ್ರೂರವಾಗಿ ಈ ಎಲ್ಲಾ ತಮಾಷೆಯನ್ನು ನೋಡುತ್ತಿದ್ದನು. ನನ್ನ ಮಗಳ ದೇಹ ತಣ್ಣಗಾಗುತ್ತಿತ್ತು. ಅವಳ ಉಸಿರಾಟ ಹಗುರವಾಗುತ್ತಿತ್ತು. ಇದನ್ನು ನೋಡಿ ನನಗೆ ಇನ್ನೂ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ನಾನು ನನ್ನೊಳಗಿನ ಎಲ್ಲಾ ಧೈರ್ಯವನ್ನೂ ಒಟ್ಟುಗೂಡಿಸಿಕೊಂಡೆ. ನಾನು ಕಾರಿನ ಬಾಗಿಲು ತೆರೆದೆ ಮತ್ತು ತಕ್ಷಣವೇ ಆ ಬಿರುಗಾಳಿಯ ಮಳೆಯಲ್ಲಿ ಹೊರಬಂದೆ. ನಾನು ಹೊರಬರುವುದನ್ನು ಕಂಡು ಡಾಕ್ಟರ್ ಮುಖದಲ್ಲಿ ಒಂದು ಕುತಂತ್ರದ ನಗು ಪಸರಿಸಿತ್ತು. ಆದರೆ ನನ್ನ ಪತಿ ನನ್ನನ್ನು ನೋಡಿ ಅವಮಾನದಿಂದ ನೆಲದಲ್ಲಿ ಹೂತು ಹೋದಂತಾದರು. ನಾನು ಕಿರುಚುತ್ತಾ ಕೇಳಿದೆ, ಇದೆಲ್ಲ ಏನ್ ತಮಾಷೆ ನಡೆಯುತ್ತಿದೆ ಮತ್ತು ಈ ಮಗು ಯಾವ ಭರವಸೆಯ ಬಲಿಯಾಗಿದೆ? ಡಾಕ್ಟರ್ ಜೋರಾಗಿ ನಕ್ಕನು. ಆ ನಗು ಮಿಂಚಿನ ಗರ್ಜನೆಯಲ್ಲಿ ಬೆರೆತು ಹೋಯಿತು. ಅವನು ಮುಂದೆ ಬಂದು ನನ್ನ ಪತಿಗೆ ಒದೆಯುತ್ತಾ ಹೇಳಿದನು, ನಿನ್ನ ಹೆಂಡತಿಗೆ ಹೇಳು, ನಿನ್ನ ಮಗನನ್ನು ಉಳಿಸಲು ನಿನ್ನ ಮಗಳನ್ನೇ ಹೇಗೆ ಮಾರಾಟ ಮಾಡಿದ್ದೆ ಎಂದು. ಇದನ್ನು ಕೇಳಿದ ಕೂಡಲೇ ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದಂಟಾಯಿತು. ನಾನು ಆಶ್ಚರ್ಯ ಮತ್ತು ಅಸಹ್ಯದಿಂದ ನನ್ನ ಪತಿಯ ಕಡೆಗೆ ನೋಡಲಾರಂಭಿಸಿದೆ. ಅವನು ಮಳೆಯ ನೀರು ಮತ್ತು ತನ್ನ ಕಣ್ಣೀರಿನಲ್ಲಿ ನೆನೆದು ಒಬ್ಬ ಅಪರಾಧಿಯಂತೆ ನಿಂತಿದ್ದನು. ಅವನು ಭಾರವಾದ ಧ್ವನಿಯಲ್ಲಿ ಒಪ್ಪಿಕೊಂಡನು. ಈ ಅವಳಿ ಮಕ್ಕಳು ಹುಟ್ಟಿದಾಗ ನಮ್ಮ ಮಗ ಚಿಕಿತ್ಸೆ ಸಾಧ್ಯವಿಲ್ಲದ ಒಂದು ಅಪರೂಪದ ಮತ್ತು ಪ್ರಾಣಾಪಾಯದ ಕಾಯಿಲೆಗೆ ತುತ್ತಾಗಿದ್ದಾನೆ ಎಂದು ಡಾಕ್ಟರ್ ಹೇಳಿದ್ದರು. ಅವನು ಕೆಲವೇ ದಿನಗಳಲ್ಲಿ ಸಾಯುತ್ತಾನೆ ಎಂದಿದ್ದರು. ನನ್ನ ಏಕೈಕ ವಾರಸುದಾರನನ್ನು ಕಳೆದುಕೊಳ್ಳಲು ನಾನು ಇಷ್ಟಪಡಲಿಲ್ಲ. ಆಗ ಡಾಕ್ಟರ್ ನನಗೆ ಒಂದು ದಾರಿಯನ್ನು ತೋರಿಸಿದರು. ನನ್ನ ಮಗಳು ಅವಳಿಯಾದ ಕಾರಣ ಅವಳು ನನ್ನ ಮಗನಿಗೆ ಪರಿಪೂರ್ಣ ಜೆನೆಟಿಕ್ ಮ್ಯಾಚ್ ಆಗಿದ್ದಾಳೆ ಎಂದು ಹೇಳಿದರು. ಅವಳ ದೇಹದಲ್ಲಿ ನನ್ನ ಮಗನನ್ನು ಬದುಕಿಸಬಲ್ಲ ಅಂತಹ ರೋಗ ನಿರೋಧಕ ಕೋಶಗಳಿವೆ, ಇಮ್ಯೂನ್ ಸೆಲ್ಸ್. ಡಾಕ್ಟರ್ ಹೇಳಿದರು, ಚಿಕಿತ್ಸೆ ಸುಲಭವಲ್ಲ, ಇದು ದೀರ್ಘಾವಧಿಯ ಪ್ರಕ್ರಿಯೆ ಮತ್ತು ಮುಖ್ಯವಾದ ವಿಷಯವೆಂದರೆ ಮಗು ಇವರ ಮೇಲ್ವಿಚಾರಣೆಯಲ್ಲಿ ಇರಬೇಕಾಗಿತ್ತು. ಅದಕ್ಕಾಗಿಯೇ ನಾನು ಮಗುವನ್ನು ಇವರಿಗೆ ಒಪ್ಪಿಸಬೇಕಾಯಿತು, ಏಕೆಂದರೆ ನನಗೆ ನನ್ನ ಮಗನನ್ನು ಉಳಿಸಬೇಕಾಗಿತ್ತು. ಈ ಕಾರಣದಿಂದ ಅವಳನ್ನು ಪ್ರತ್ಯೇಕ ಮೇಲ್ವಿಚಾರಣೆಯಲ್ಲಿ ಇಡುವುದು ಅನಿವಾರ್ಯವಾಯಿತು. ಆದರೆ ಇದೆಲ್ಲ ಹೇಗೆ ಸಾಧ್ಯ ಎಂದು ನಾನು ಡಾಕ್ಟರ್ ಬಳಿ ಕೇಳಿದಾಗ ಅವರು ಹೇಳಿದರು, ಮಗಳು ಸತ್ತು ಹೋಗಿದ್ದಾಳೆ ಎಂದು ಸಾಬೀತುಪಡಿಸು ಎಂದು. ಇದರ ನಂತರ ಇವರು ನಮ್ಮ ಮಗುವನ್ನು ತಮ್ಮ ರಹಸ್ಯ ಪ್ರಯೋಗಾಲಯದಲ್ಲಿ ಇಟ್ಟುಕೊಂಡರು
ಮತ್ತು ಪ್ರತಿಯಾಗಿ ನಮ್ಮ ಮಗನಿಗೆ ಜೀವನ ಸಿಕ್ಕಿತು. ಮಗನ ಮೇಲಿನ ಪ್ರೀತಿ ಮತ್ತು ಕುಟುಂಬದ ಹೆಸರನ್ನು ಉಳಿಸಿಕೊಳ್ಳುವ ಆಸೆಗೆ ಬಿದ್ದು ನಾನು ನನ್ನದೇ ಮಗಳನ್ನು ಜೀವಂತ ಹೆಣವನ್ನಾಗಿ ಮಾಡಿ ಕಳುಹಿಸಿದೆ. ಈ ಲಾಕೆಟ್ ಅನ್ನು ನಾನು ನೀಡಿದ್ದು ಅಕಸ್ಮಾತ್ ನನ್ನ ಆತ್ಮಸಾಕ್ಷಿ ಎಂದಾದರೂ ಎಚ್ಚರವಾದರೆ ನಾನು ಅವಳನ್ನು ಗುರುತಿಸಲಿ ಎಂದು. ಇದೆಲ್ಲವನ್ನು ಕೇಳಿ ನನಗೆ ನನ್ನ ಕಿವಿಗಳನ್ನು ನಂಬಲಾಗಲಿಲ್ಲ. ಒಬ್ಬ ತಂದೆ ಮಗನ ಜೀವನಕ್ಕಾಗಿ ಮಗಳನ್ನೇ ಬಲಿ ಕೊಡುವಷ್ಟು ಕ್ರೂರನಾಗಲು ಹೇಗೆ ಸಾಧ್ಯ? ಅವಳು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಳು ಎಂದು ನಿನಗೆ ಅನಿಸುತ್ತಿದೆಯೇ? ಇಲ್ಲ, ಅವಳು ಒಂದು ಸೆರೆಮನೆಯಲ್ಲಿದ್ದಳು. ಅಲ್ಲಿ ಅವಳನ್ನು ಕೇವಲ ಔಷಧ ತಯಾರಿಸುವ ಯಂತ್ರವೆಂದು ಪರಿಗಣಿಸಲಾಗಿತ್ತು. ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಬಂದಾಗ ಅವಳ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಏಕೆಂದರೆ ಅವಳಿಗೆ ಅಂತಹ ಇಂಜೆಕ್ಷನ್ಗಳನ್ನು ನೀಡಲಾಗಿತ್ತು. ಅವು ಅವಳನ್ನು ಬದುಕಿಸಲಲ್ಲ, ಬದಲಾಗಿ ದುರ್ಬಲವಾಗಿಡಲು ನೀಡಲಾಗುತ್ತಿತ್ತು. ಈ ವಿಷಯವನ್ನು ನನ್ನ ಕೇರ್ಟೇಕರ್ ನನಗೆ ತಿಳಿಸಿದ್ದರು. ಅಷ್ಟರಲ್ಲಿ ಡಾಕ್ಟರ್ ಕಿರುಚಿದನು. ಈಗ ಮಾತು ಸಾಕು ಮಾಡು. ಆ ಹುಡುಗಿಯನ್ನು ನನಗೆ ವಾಪಸ್ ಕೊಡು. ಇಲ್ಲದಿದ್ದರೆ ನಿನ್ನ ಮಗನೂ ಬದುಕುಳಿಯುವುದಿಲ್ಲ. ಏಕೆಂದರೆ ಅವರಿಬ್ಬರ ಪ್ರಾಣ ಪರಸ್ಪರ ಬೆಸೆದುಕೊಂಡಿದೆ. ಇದನ್ನು ಕೇಳಿ ನಾನು ಕಾರಿನ ಕಡೆಗೆ ಓಡಿದೆ ಮತ್ತು ನನ್ನ ಮಗಳನ್ನು ಎದೆ ಅಪ್ಪಿಕೊಂಡೆ. ನನ್ನ ಮಗನೂ ಕೂಡ ಅಳುತ್ತಾ ಕಾರಿನಿಂದ ಹೊರಬಂದನು. ಅವನು ನನ್ನ ಕೈ ಹಿಡಿದುಕೊಂಡನು. ನಾನು ಡಾಕ್ಟರ್ ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳಿದೆ, ನಾನು ಈಗ ನಿನಗೆ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ. ಅದಕ್ಕಾಗಿ ನಾನು ನನ್ನ ಪ್ರಾಣವನ್ನೇ ಕೊಡಬೇಕಾದರೂ ಸರಿ. ನೀನು ನನ್ನ ಪತಿಯ ದೌರ್ಬಲ್ಯ ಮತ್ತು ಅವನ ಮೂರ್ಖತನದ ಲಾಭ ಪಡೆದುಕೊಂಡಿದ್ದೀಯಾ. ಆದರೆ ಜೀವನ ಮತ್ತು ಮರಣ ಕೇವಲ ದೇವರ ಕೈಯಲ್ಲಿದೆ, ನಿನ್ನಂತಹ ಕಟುಕನ ಕೈಯಲ್ಲಲ್ಲ ಎಂಬುದು ನನಗೆ ಈಗ ಅರ್ಥವಾಗಿದೆ. ಇದುವರೆಗೆ ಸುಮ್ಮನಿದ್ದ ನನ್ನ ಪತಿ, ನಾನು ಮತ್ತು ಮಕ್ಕಳು ಒಟ್ಟಾಗಿ ನಿಂತಿರುವುದನ್ನು ನೋಡಿದಾಗ ಬಹುಶಃ ಅವನೊಳಗಿನ ಮಾನವೀಯತೆ ಅಥವಾ ಗೌರವ ಜಾಗೃತವಾಯಿತು. ಅಥವಾ ವರ್ಷಗಳಿಂದ ಅಡಗಿದ್ದ ತಂದೆಯ ಆವೇಶ ಇದ್ದಕ್ಕಿದ್ದಂತೆ ಸ್ಫೋಟಿಸಿತು. ಅವನು ಡಾಕ್ಟರ್ ಮೇಲೆ ಎರಗಿ ಅವನನ್ನು ತಳ್ಳಿ ಕೆಳಗೆ ಬೀಳಿಸಿದನು. ನಂತರ ನನ್ನ ಮೇಲೆ ಕಿರುಚುತ್ತಾ ಹೇಳಿದನು, ನೀನು ಮಕ್ಕಳನ್ನು ಕರೆದುಕೊಂಡು ಓಡಿ ಹೋಗು, ನಾನಿವನನ್ನು ತಡೆಯುತ್ತೇನೆ. ನಾನು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಮಕ್ಕಳನ್ನು ಕೂಡಲೇ ಕಾರಿನಲ್ಲಿ ಕುಳಿಸಿದೆ ಮತ್ತು ಸ್ವತಃ ಡ್ರೈವಿಂಗ್ ಸೀಟ್ ಏರಿದೆ. ಡಾಕ್ಟರ್ ಎದ್ದು ನಿಂತು ನನ್ನ ಹಾದಿಯನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ನನ್ನ ಪತಿ ಅವನನ್ನು ಹಿಡಿದುಕೊಂಡರು. ನಾನು ಗಾಡಿಯನ್ನು ರಿವರ್ಸ್ ಮಾಡಿ ಪೂರ್ಣ ವೇಗದಲ್ಲಿ ಆ ನರಕದಿಂದ ದೂರ ಓಡಿಸಿದೆ. ನಾನು ಈಗ ಹಿಂದೆ ತಿರುಗಿ ನೋಡಲು ಬಯಸಲಿಲ್ಲ. ದಾರಿಯಲ್ಲಿ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ ಕಡೆಗೆ ಹೋದೆ. ಇದರಿಂದ ಈ ರಕ್ತಸಿಕ್ತ ಆಟವನ್ನು ಶಾಶ್ವತವಾಗಿ ಕೊನೆಗೊಳಿಸಬಹುದಿತ್ತು. ನಂತರ ನಾನು ತಕ್ಷಣವೇ ನನ್ನ ಮಗಳನ್ನು ಒಬ್ಬ ಒಳ್ಳೆಯ ಆಸ್ಪತ್ರೆಗೆ ಕರೆದೊಯ್ದೆ. ಅಲ್ಲಿ ಡಾಕ್ಟರ್ಗಳು ತಪಾಸಣೆ ಮಾಡಿದ ನಂತರ ನನ್ನ ಮಗಳಿಗೆ ವಿಷವನ್ನು ನೀಡಲಾಗುತ್ತಿತ್ತು ಎಂದು ತಿಳಿಸಿದರು. ಆದರೆ ಈಗ ಅವಳು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಮತ್ತು ನನ್ನ ಮಗ ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ. ಅವನಿಗೆ ಯಾವುದೇ ಕಾಯಿಲೆ ಇಲ್ಲ. ಅಂದರೆ ಇದೆಲ್ಲವೂ ಕೇವಲ ಒಂದು ಸುಳ್ಳು ಮತ್ತು ವಂಚನೆಯಾಗಿತ್ತು. ಆ ಡಾಕ್ಟರ್ ತನ್ನ ಪ್ರಯೋಗಗಳನ್ನು ಮಾಡಲು ಮತ್ತು ಹಣವನ್ನು ಲೂಟಿ ಮಾಡಲು ನನ್ನ ಪತಿಯ ಮೆದುಳಿನಲ್ಲಿ ಈ ಸುಳ್ಳನ್ನು ಬಿತ್ತಿದ್ದನು. ನನ್ನ ಪತಿಯನ್ನು ಬಂಧಿಸಲಾಯಿತು ಮತ್ತು ನಂತರ ಆ ಡಾಕ್ಟರ್ ಕೂಡ ಸಿಕ್ಕಿಬಿದ್ದನು. ನನ್ನ ಮಗಳು ಈಗ ನನ್ನ ಬಳಿ ಇದ್ದಾಳೆ ಮತ್ತು ನನ್ನ ಮಗ ತನ್ನ ತಂಗಿಯ ಜೊತೆ ತುಂಬಾ ಸಂತೋಷವಾಗಿದ್ದಾನೆ. ಆದರೆ ಈ ಘಟನೆಯು ನನಗೆ ಜೀವನದ ಅತ್ಯಂತ ದೊಡ್ಡ ಪಾಠವನ್ನು ಕಲಿಸಿತು. ಅದೇನೆಂದರೆ ತನ್ನ ಮಕ್ಕಳಲ್ಲಿ ಭೇದಭಾವ ಮಾಡುವುದು ದೇವರ ತೀರ್ಪಿನ ವಿರುದ್ಧ ಹೋರಾಡುವುದಕ್ಕೆ ಸಮಾನವಾಗಿದೆ. ಮಗ ಇರಲಿ ಅಥವಾ ಮಗಳು ಇರಲಿ, ಇಬ್ಬರೂ ದೇವರ ಆಶೀರ್ವಾದವೇ ಆಗಿದ್ದಾರೆ. ಯಾವಾಗ ಮನುಷ್ಯ ತನ್ನ ಆಸೆಗಳು ಮತ್ತು ಸಾಮಾಜಿಕ ಒತ್ತಡಕ್ಕೆ ಒಳಗಾಗಿ ಸಂಬಂಧಗಳನ್ನು ಬಲಿಕೊಡುತ್ತಾನೋ ಆಗ ಅದರ ಪರಿಣಾಮವು ವಿನಾಶದ ಹೊರತು ಬೇರೇನೂ ಆಗಿರುವುದಿಲ್ಲ. ದುರಾಸೆ ಮತ್ತು ಮಗನ ಮೇಲಿನ ಹಂಬಲವು ನನ್ನ ಪತಿಯಿಂದ ಅವರ ನೆಮ್ಮದಿ ಮತ್ತು ಕುಟುಂಬವನ್ನು ಕಸಿದುಕೊಂಡಿತು ಮತ್ತು ಸತ್ಯವು ಎಷ್ಟೇ ಆಳದಲ್ಲಿ ಹೂತು ಹೋಗಿದ್ದರೂ ಒಂದು ದಿನ ಅದು ಹೊರಬಂದೇ ಬರುತ್ತದೆ ಮತ್ತು ತನ್ನೊಂದಿಗೆ ಅಡಗಿರುವ ಪ್ರತಿಯೊಂದು ಅಪರಾಧವನ್ನು ಬಯಲು ಮಾಡುತ್ತದೆ ಎಂದು ನನಗೆ ಕಲಿಸಿತು. ಇಂದು ನಾನು ನನ್ನ ಇಬ್ಬರು ಮಕ್ಕಳೊಂದಿಗೆ ಒಬ್ಬಂಟಿಯಾಗಿ ಬದುಕುತ್ತಿದ್ದರೂ ಸಹ ಬಹಳ ನೆಮ್ಮದಿಯಿಂದ ಇದ್ದೇನೆ, ಏಕೆಂದರೆ ಈಗ ನಮ್ಮ ಸುತ್ತಮುತ್ತ ಯಾವುದೇ ಸುಳ್ಳಿನ ನೆರಳಿಲ್ಲ. ಹಾಗಾದರೆ ಗೆಳೆಯರೇ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಮತ್ತು ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂದು ಕಮೆಂಟ್ನಲ್ಲಿ ನಮಗೆ ತಪ್ಪದೇ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ ಮತ್ತು ಆದಷ್ಟು ಹೆಚ್ಚು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ. ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ತೋರಿಸಲಾದ ಪಾತ್ರಗಳು, ಘಟನೆಗಳು ಮತ್ತು ಸ್ಥಳಗಳು ಲೇಖಕನ ಕಲ್ಪನೆಯ ಮೇಲೆ ಆಧಾರಿತವಾಗಿವೆ. ಯಾವುದೇ ವ್ಯಕ್ತಿ, ವಾಸ್ತವ ವ್ಯಕ್ತಿ ಅಥವಾ ಘಟನೆಗೆ ಹೋಲಿಕೆಯಿದ್ದರೆ ಅದು ಕೇವಲ ಕಾಕತಾಳೀಯ ಮಾತ್ರ. ಕಥೆಯಲ್ಲಿ ತೋರಿಸಲಾದ ವೈದ್ಯಕೀಯ ದೃಶ್ಯಗಳು ಮತ್ತು ಚಿಕಿತ್ಸೆಯು ಕೇವಲ ಕಥೆಯ ಉದ್ದೇಶಕ್ಕಾಗಿ ಮಾತ್ರ ಇವೆ. ಇವುಗಳನ್ನು ನೈಜ ವೈದ್ಯಕೀಯ ಸಲಹೆ ಎಂದು ಪರಿಗಣಿಸಬೇಡಿ. ಯಾವುದೇ ಸಮಸ್ಯೆಗೆ ವೈದ್ಯರ ಸಲಹೆ ಪಡೆಯಿರಿ. ಇದರ ಉದ್ದೇಶ ಮನೋರಂಜನೆಯೊಂದಿಗೆ ಸಮಾಜಕ್ಕೆ ಮಗ ಮತ್ತು ಮಗಳ ನಡುವೆ ಭೇದಭಾವ ಮಾಡಬೇಡಿ ಎಂಬ ಸಂದೇಶವನ್ನು ನೀಡುವುದು ಆಗಿದೆ. ಧನ್ಯವಾದಗಳು.